ಅಲ್ಲಿ ಇರತಕ್ಕಂಥ 2 ತಗಣಿಗಳನ್ನು ಅದನ್ನು ಸುಟ್ಟು ಅವು ಉಕ್ಕಿನ ಗುಂಡನ್ನು ಮಾಡಿ 2 ಸಾಮಗ್ರಿಗಳನ್ನು ತಯಾರು ಮಾಡಿದರು. 2 ಸಾಮಗ್ರಿಗಳನ್ನು ತಯಾರು ಮಾಡಿದ ಕೂಡಲೇ ಮುಂದೆ ಜಗದ್ಗುರು ರೇವಣಸಿದ್ದೇಶ್ವರರು ಅಲ್ಲಿ ಇರತಕ್ಕಂಥ ಭಕ್ತರಿಗೆಲ್ಲ ಆಶೀರ್ವಾದ ಅನುಕಂಪ ಮಾಡಿ ಲೋಕ ಸಂಚಾರ ಮಾಡುತ್ತಿರುವ ಜಗದ್ಗುರು ರೇವಣಸಿದ್ದೇಶ್ವರರದು ಮತ್ತೊಂದು ಯಾವುದೂ ಇಲ್ಲ. ಅವರು ಎದಕ್ಕಾಗಿ ಬಂದವರು ಅಂತ ಕೇಳಿದರೆ ಅನ್ಯಾಯ ಅಧರ್ಮ ಎಲ್ಲಿ ತುಂಬಿ ತುಳುಕಕತ್ತೈತಿ ನೋಡು ಅದನ್ನೆಲ್ಲ ಸಂಹರಿಸಿ ಅದನ್ನೆಲ್ಲ ಅಳಿಸಿ ಜಗತ್ತಿಗೆ ಮನುಕುಲಕ್ಕೆ ಉದ್ಧಾರ ಮಾಡಲು ಜ್ಞಾನ ಪ್ರಬೋಧನೆ ಮಾಡಲು ಈ ಭಕ್ತಿಯ ಸನ್ಮಾರ್ಗವನ್ನು ನಮ್ಮ ಭಕ್ತರಿಗೆ ತಿಳಿಸಲು ಜಗತ್ತ ಸಂಚಾರ ಮಾಡುತ್ತಾ ರಾಜ್ಯ ಮಹಾರಾಜರಿಗೆಲ್ಲ ಭೇಟಿಯಾಗಿ ಅಲ್ಲಿ ತಮ್ಮ ರಾಜ್ಯ ದರಬಾರದಲ್ಲಿ ಏನಾದರೂ ಕೂಡ ಧರ್ಮವನ್ನು ಮರೆತು ಅಧರ್ಮ ನಡೆದರೆ ತಾವು ಅಲ್ಲಿ ಹೋಗಿ ಪಾದ ಇಟ್ಟು ಆ ಧರ್ಮ ಜಾಗೃತಿ ಮಾಡ್ಕೊಂತ ಭಕ್ತರಿಗೆಲ್ಲ ಬೋಧನೆ ಮಾಡ್ಕೊಂತ ತಮ್ಮ ಜೋಳಿಗೆಯಲ್ಲಿ ಇರತಕ್ಕಂಥ ತ್ರಿಪುಂಡ ಭಸ್ಮ ತೆಗೆದು ಭಕ್ತರಿಗೆಲ್ಲ ಅದನ್ನು ಹಚ್ಚಿಕೊಂತ ಅವರು ಜಗತ್ತ ಸಂಚಾರ ಮಾಡ್ಕೊಂತ ಬರುತ್ತಾರೆ. ಹಾಗೆ ಭಕ್ತರನ್ನ ಉದ್ಧಾರ ಮಾಡೋದು, ಜಗತ್ತ ಕಲ್ಯಾಣ ಮಾಡೋದು, ದೇಶ ಸಂಚಾರ ಮಾಡೋದು. ಹಾಗೆ ಸಂಚಾರ ಮಾಡುತ್ತಾ ಒಂದು ದಿವಸ ಜಗದ್ಗುರು ರೇವಣಸಿದ್ದೇಶ್ವರರು ಎಲ್ಲಿಗೆ ಬರ್ತಾರಂತ ಕೇಳಿದರೆ ಮಂಗಳವೇಡಕ್ಕೆ ಬರ್ತಾರೆ. ಎಲ್ಲಿಗ್ರಿ? ಮಂಗಳವೇಡೆ ಗ್ರಾಮಕ್ಕೆ ಬರ್ತಾರೆ. ಆ ಮಂಗಳವೇಡೆ ಗ್ರಾಮದಲ್ಲಿ ಒಬ್ಬ ದೊಡ್ಡ ರಾಜ ಇದ್ದ, ಬಿಜ್ಜಳ ರಾಜ ಅಂತೇಳಿ. ಬಿಜ್ಜಳ ರಾಜ ಇದ್ದ. ಬಿಜ್ಜಳ ರಾಜನ ಆಸ್ಥಾನಕ್ಕೆ ಜಗದ್ಗುರು ರೇವಣಸಿದ್ದೇಶ್ವರರು ಆಹ್ವಾನ ಆಯಿತು. ಬಿಜ್ಜಳ ರಾಜನ ಆಸ್ಥಾನದೊಳಗೆ ಹೋಗಿ ಜಗದ್ಗುರು ರೇವಣಸಿದ್ದೇಶ್ವರರು ನಿಂತಾರೆ. ಆ ಸಮಯದೊಳಗೆ ಭಿಕ್ಷೆ ಬೇಡ್ತಾರ ರೇವಣಸಿದ್ಧರು ಅವನ ಆಸ್ಥಾನ ಮುಂದೆ ನಿಂತು. ಅಪ್ಪ, ನಾನು ಬೇಡಿ ಭಿಕ್ಷುಕ, ನಾನು ಭಿಕಾರಿ, ನಾನು ಒಬ್ಬ ಬಡು ಜಂಗಮ, ನಾನು ನಿಮ್ಮ ರಾಜ್ಯವಾಡ ತನಕ ಬಂದೀನಿ, ನನಗೆ ಹೊಟ್ಟಿ ಹಸುವಾಗ್ಯದ, ಒಂಚೂರು ಏನರೇ ಇದ್ರೆ ದಾನ ಮಾಡ್ರಿ, ಒಂಚೂರು ದಾನ ಮಾಡ್ರಿ. ಅವಾಗ ಬಿಜ್ಜಳ ರಾಜ ತಾನ ಮಗ ಭಿಕ್ಷೆ ಬೇಡ್ಕೊಳಕ್ ಬಂದಾನ, ಕೈಯಾಗ ಒಂದು ತಾಟ ತಂದಿಲ್ಲ, ಕೈಯಾಗ ಒಂದು ಗಂಗಳ ತಂದಿಲ್ಲ, ಈ ಮಗ ಭಿಕ್ಷೆ ಒಯ್ಯಾವ ಹ್ಯಾಂಗ ನೋಡ್ರಿ ಹೆಂಗತಾರ. ಭಿಕ್ಷೆ ಬೇಡ್ಕೊಳಕ್ ಬಂದವ ಕೈಯಾಗ ಒಂದು ತಾಟ್ ಇಲ್ಲ, ಒಂದು ಗಂಗಾಳಿಲ್ಲ, ಒಂದು ಪತ್ರೋಳಿ ಇಲ್ಲ. ಇವ ಎದರಾ ನೀಡ್ಕೊಂಡು ಹೋಗಾವ. ಮಗಂದು ಭಿಕ್ಷುಕಿದ್ರು ಎಟ್ಟು ಸೊಕ್ಕದು ನೋಡವನಿಗೆ. ತಾ ಭಿಕ್ಷುಕಾಗಿ ಒಂದು ಏನಾರು ತಗೊಂಡು ಬರಬೇಕಿಲ್ಲ ಕೈಯಾಗ. ಮಗ ಏನೂ ಇಲ್ಲಾರ ಬಂದು ನಿಂತಾನಂದ್ರೆ ಅವಾಗ ಬಿಜ್ಜಳ ರಾಜ ಕೈಯಾಗಿದ್ದವ್ರಿಗೆ ಹೇಳ್ತಾನೆ, ಕೈಯಾಗಿದ್ದವ್ರಿಗೆ ಹೇಳ್ತಾನ, ಅವ ಏನೂ ಕೈಯಾಗ ತಾಡ್ ತಗೊಂಡು ಬಂದಿಲ್ಲ, ಅವ ಕುಲ್ಲ ಬಂದಾನಂದ್ರೆ ಅವನಿಗೆ ಯಾವಾದರೆ ತಾಟಿನೊಳಗೆ ನೀವು ಹಾಕಿ ಕುಡಿಬ್ಯಾಡ್ರಿ. ಅವ ಹ್ಯಾಂಗ ಕುಲ್ಲಗೈಲೆ ಬಂದಾನಲ್ಲ, ನೀವು ಹಂಗ ಕುಲ್ಲಗೈ ಒಳಗೆ ಹೋಗಿ ನೀವು ಮಾಡಿದ ಅಂಬಲಿ ನೀಡ್ರಿ ಅಂತ ಹೇಳ್ದ. ಮಾಡಿದ ಅಂಬಲಿ ನೀಡ್ರಿ ಅಂತ ಹೇಳ್ದ. ಅವಾಗ ಕೈಯಾಗಿರ್ತಕ್ಕಂಥವ್ರು ಜಗದ್ಗುರು ರೇವಣಸಿದ್ದೇಶ್ವರರು ಮನಸ್ಸಿನೊಳಗೆ ಮುಗುಳಿನೊಳಗೆ ನಕ್ಕೋತ 2 ಕೈ ಒಡ್ಡಿ ನಿತ್ತಾರ, ಹಿಂಗೆ ಬೊಗ್ಸಿ ಒಡ್ಡ್ಯಾರ. ಆ ಕೈಯಾಗಿರ್ತಕ್ಕಂಥ ಬಿಜ್ಜಳ ರಾಜನ ಆಸ್ಥಾನದೊಳಗೆ ಇರತಕ್ಕಂಥ ಕೈಯಾನವರು ತಂದು ಆ ಸುಡು ಅಂಬಲಿ ಹಂಗಂದ್ರೆ ಮೈ ಮ್ಯಾಲೆ ಬಿದ್ದರೆ ತೊಗಲು ಉಚ್ಚಬೇಕು, ಅಟ್ಟು ಸುಡ್ತಿತ್ತದು. ಹಿಂಗೆ ಜಗದ್ಗುರು ರೇವಣಸಿದ್ದೇಶ್ವರರೇ ಹಿಂಗೆ ಬೊಗ್ಸಿ ಒಡ್ಡ್ಯಾರ. ಆದ್ರ ಇವರು ತಂದು ಸುಡುದು ತಂದು ಕೈಯಾಗ ನೀಡಿದರು.
ಜಗದ್ಗುರು ರೇವಣ ಸಿದ್ದೇಶ್ವರರು ಆ ಬೊಗುಶಿ ಎಟ್ಟು ಕಾಯ್ತಿತ್ತಲ್ಲ ಅದನ್ನೆಲ್ಲ ಎತ್ತಿ ಘಟ ಕುಡಿದ್ರು. ಕುಡಿದ ಕೈನ ಕೈಗೆ ಹತ್ತಿದ ಅಟ್ಟೆ ಇತ್ತು. ತನ್ನ ಆಸ್ಥಾನದೊಳಗೆ ಹ್ಯಾಂಗ ಈ ಕಂಬ ಐತಲ್ಲ ಹಿಂಗ ಕಂಬ ಇತ್ತು. ಎರಡೂ ಕೈ ಒಯ್ದು ಜಗದ್ಗುರು ರೇವಣ ಸಿದ್ದೇಶ್ವರರು ಹಿಂಗ ಕಂಬಕ್ಕೆ ಆಸ್ಥಾನದ ಕಂಬಕ್ಕೆ ಹಿಡಿದ್ರು. ಇಡೀ ರಾಜ್ಯವಾಡನೆ ಬೆಂಕಿ ಹತ್ತಿ ಬಿಡುತ್ತು. ರಾಜ್ಯವಾಡನೆ ಬೆಂಕಿ ಹತ್ತಿ ಬಿಡುತ್ತು. ಅವಾಗ ದನಕರ ಉರಿ, ಆನೆ ಅಂಬಾರಿ ಉರಿ, ಮನೆಯಾಗಿರ್ತಕ್ಕಂಥ ಆಸ್ಥಾನದೊಳಗಿರ್ತಕ್ಕಂಥ ಎಲ್ಲ ರಾಜ್ಯವಾಡ್ಯದೊಳಗೆ ಎಷ್ಟು ಜನ ಇದ್ರಲ್ಲ ಎಲ್ಲರೂ ಉರಿ 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 ಎಲ್ಲ ಕತ್ತರು. ಅವಾಗ ರಾಜ ಬಿದ್ದು ಹೊಳ್ಳಾಡಿ ಅಳ್ಳಕತ್ತ ಉರಿ ಉರಿ ಉರಿ. ಇದು ಎಂಥ ನನ್ನ ಪ್ರಸಂಗ ಬತ್ತಲ್ಲ, ನಾ ಏನು ಅಂಥದ ತಪ್ಪು ಮಾಡಿದ ಅಂತ ಬಿದ್ದು ಹೊಳ್ಳಾಡಿ ಉರಿ ಉರಿ ಅಂತ ಅಳ್ಳಕತ್ತ. ರೇವಣ ಸಿದ್ಧರು ಅಲ್ಲೇ ನಿಂತ ನಗಲಕತ್ತಿದ್ರು. ಅವಾಗ ಇದು ಯಾರ್ದು ಅಲ್ಲ ಪವಾಡ, ಇವ ಯಾರೋ ಬಹುತೇಕ ಇವ ಸಾಮಾನ್ಯ ಸಾಧು ಅಲ್ಲ, ಇವ ಸಾಮಾನ್ಯ ಋಷಿ ಅಲ್ಲ, ಬಹುತೇಕ ಇವ ಸಾಕ್ಷಾತ್ ಪರಮಾತ್ಮನೇ ಇದ್ದಿರ್ಬೇಕಂತೇಳಿ ತಿಳ್ಕೊಂಡು ಹೋಗಿ ಜಗದ್ಗುರು ರೇವಣ ಸಿದ್ದೇಶ್ವರ ಪಾದ ಮೇಲೆ ಬಿದ್ದು ಉಳ್ಳಾಡ್ಲಕತ್ತ. ಅವಾಗ ರೇವಣ ಸಿದ್ಧರು ಹೇಳ್ತಾರೆ, ರಾಜ ಎಷ್ಟೊಂದು ಗರ್ವ ಬಂದಿತ್ತು, ಎಷ್ಟೊಂದು ಸೊಕ್ಕು ಬಂದಿತ್ತು, ನನ್ನಂಥ ರಾಜ ಯಾರೂ ಇಲ್ಲ ಅಂತೇಳಿ ನೀನು ಎಷ್ಟು ಮೆರೆದಾಡುತ್ತಿದ್ದೀಯಲ್ಲ. ಯಪ್ಪ ಅದು ನಿಂದು ತಪ್ಪಲ್ಲ, ಏನೋ ಅದು ನಿಂದು ತಪ್ಪಲ್ಲ. ಯಾವನಲ್ಲಿ ರೊಕ್ಕದ ಅವನಲ್ಲಿ ಸೊಕ್ಕದ, ಯಾವನಲ್ಲಿ ವಿದ್ಯೆ ಅದ ಅವನಲ್ಲಿ ಗರ್ವದ, ಯಾವನಲ್ಲಿ ಸಿರಿ ಸಂಪತ್ತದ ಅವನಲ್ಲಿ ಅಹಂಕಾರದ. ತಪ್ಪಿದು ನಿಂದಲ್ಲ, ನಿನ್ನಲ್ಲಿ ಇರ್ತಕ್ಕಂಥ ಐಶ್ವರ್ಯ ಏನು ಬಂದದಲ್ಲ ಅದರಲ್ಲಿಂದ ನಿನಗೆ ಇಂಥದ್ದು ಬಂದದ. ರಾಜ ನಿನ್ನ ಗರ್ವ ತುಂಬಿದು ಅದು ತುಂಬಿ ತುಳುಕಕತ್ತಿತ್ತು, ಅದನ್ನು ಒಂದು ಚೂರು ತನ್ನ ಗಮನಕ್ಕೆ ತರಬೇಕಂತ ನಾ ಭಿಕ್ಷುಕ್ಕಾಗಿ ಬಂದೀನಿ. ನಾ ಯಾರಂತ ಕೇಳಿದ್ರ ಆಂಧ್ರ ಪ್ರದೇಶದ ಕೊಲ್ಲಿಪಾಕಿ ಸೋಮನಾಥನ ಲಿಂಗದೊಳಗೆ ಹುಟ್ಟದವನೇ ಜಗದ್ಗುರು ರೇವಣ ಸಿದ್ದೇಶ್ವರ. ಅವಾಗ ಯಪ್ಪ ನಂದು ತಪ್ಪಾತು ತಂದೆ, ನಂದು ತಪ್ಪಾತು ಯಪ್ಪ, ನಿಮಗೆ ನಾವು ಸುಡು ಅಂಬಲಿ ತಂದು ನಿಮ್ಮ ಕೈಯಾಗ ನೀಡಿದ್ದ ಬಹುಶಃ ನೀಡಿದ್ದ ನಮ್ಮದು ತಪ್ಪಾತು. ಇವಾಗ ತಾವು ನಮ್ಮ ರಾಜ್ಯವಾಡ್ಯದೊಳಗೆ ದಯಮಾಡಿಸ್ರಿ, ಒಳಗೆ ಬರ್ರಿ, ನಾವು ನಿಮಗೆ ಆ ಪಂಚಾಮೃತದ ಅಡಿಗೆ ಮಾಡಿ ತಮಗೆ ಪಾದ ಪೂಜೆ ಮಾಡಿಕೊಂಡು ನಾವು ಪ್ರಸಾದ ಮಾಡಿಸ್ತೀವಿ ಅಂದಾಗ ಜಗದ್ಗುರು ರೇವಣ ಸಿದ್ದೇಶ್ವರರು ಹೇಳ್ತಾರೆ, ಅಪ್ಪ ಪಂಚಾಮೃತದ ಅಡಿಗೆ ಮಾಡು ಬ್ಯಾಡ ತನ್ನಂಗಿಲ್ಲ, ಆದ್ರೆ ಪಂಚಾಮೃತದ ಅಡಿಗೆ ನಾವು ಒಬ್ಬನೇ ಉಣಂಗಿಲ್ಲ. ಮತ್ತು ಹ್ಯಾಂಗಪ್ಪ ಅಂತ ಕೇಳಿದ ರಾಜ. ಅವಾಗ ಹೇಳ್ತಾರ ರೇವಣ ಸಿದ್ಧರು, ಏನೂ ಇಲ್ಲ, ಇದು ಊಟ ಮಾಡಬೇಕಾದ್ರೆ ನಿನ್ನ ರಾಜ್ಯವಾಡ್ಯದೊಳಗೆ ಸಾವಿರಾರು ಜನಗಳು ಏನದಾರ ನೋಡು, ಅವರಿಗೆಲ್ಲರಿಗೆ ಬರುವಂಥ ಅಡುಗೆ ಮಾಡು, ಎಲ್ಲರಿಗೆ ತಗೊಂಡೇ ಊಟ ಮಾಡಿ ಹೋಗ್ತೀನಿ ಅಂತ ಹೇಳ್ತಾರೆ. ಎಲ್ಲರೂ ತಗೊಂಡೇ ಊಟ ಮಾಡಿ ಹೋಗ್ತೀನಿ ಅಂತ ಹೇಳ್ತಾರೆ. ಅವಾಗ ಯಪ್ಪ ಮತ್ತು ಅಡಿಗೆಯರೇ ಏನು ಮಾಡಲಿ ಅಂತ ಕೇಳ್ದ. ನಿನಗೇನು ಮನಸ್ಸಿಗೆ ಬರ್ತದ ಅದನ್ನೇ ಮಾಡಂತ. ಅವಾಗ ಕೈಯಾಗಿರ್ತಕ್ಕಂಥವ್ರಿಗೆ ಕರೆದು ಹೇಳ್ತಾನ ರಾಜ, ಅಪ್ಪ ಜಗದ್ಗುರು ರೇವಣ ಸಿದ್ದೇಶ್ವರರದು ಆಜ್ಞೆ ಆಗ್ಯದ, ಇಲ್ಲೆಲ್ಲ ಇರತಕ್ಕಂಥ ಜನದ ಸಂಗಟ ಅವರು ಊಟ ಮಾಡೋರದಾರಂತ. ಮತ್ತು ಬಕ್ಳೊಟ್ಟು ಬೆಲ್ಲ ಬ್ಯಾಳಿ ತಂದು ಒಂದು 4 ಚೀಲ ಬ್ಯಾಳಿ ಹಾಕ್ರಿ, ಒಂದು 10 ಕ್ವಿಂಟಲ್ ಬೆಲ್ಲ ತೊಗೊಂಬರ್ರಿ. ಯಾಕಂದ್ರೆ ಅಪಾಡ ಜನ ಇತ್ತು ಅವನ ರಾಜ್ಯವಾಡ್ಯದೊಳಗೆ, ಅಷ್ಟು ಜನಕ್ಕೆ ಬರಬೇಕಾದ್ರೆ ಇಟ್ಟು ಮಾಡ್ರಿ ಅಂದಾಗ ಜಗದ್ಗುರು ರೇವಣ ಸಿದ್ಧರು ಹೇಳ್ತಾರೆ, ರಾಜ ನೀ 4 ಚೀಲ ಬ್ಯಾಳಿಗೆ ಹಾಕೋದು ಬ್ಯಾಡ, ನೀ 10 ಕ್ವಿಂಟಲ್ ಬೆಲ್ಲ ತರೋದು ಬ್ಯಾಡ, ಮತ್ತು ಏನು ಮಾಡಲಿಪ್ಪ ಅಂದ. ಏನೂ ಇಲ್ಲ, 5 ಶೇರ್ ಅಕ್ಕಿ ಹಾಕಿ ಬರೇ. ಎಟ್ರಿ 5 ಶೇರ್ ಅಕ್ಕಿ ಹಾಕು, ಅದರೊಳಗೆ 5 ಕಿಲೋ ತುಪ್ಪ ಹಾಕ್ಯರೆ ಪಾಯಸ ಮಾಡಿಬಿಡು, ಎಲ್ಲ ಭಕ್ತರಿಗೆ ಊಟ ಮಾಡಿ ಹೋಗಿಸೋದು ನನ್ನ ಕರ್ತವ್ಯ ಅಂತ ಹೇಳ್ತಾರೆ ರೇವಣ ಸಿದ್ಧರು. ಅವಾಗ ರಾಜ ತಾನ, ಯಪ್ಪ ಏನು ಒಬ್ಬರ ಇಬ್ಬರ ಏನು 100 ಮಂದಿ ಏನು 200 ಮಂದಿ, ನಮ್ಮ ರಾಜ್ಯವಾಡ್ಯದೊಳಗೆ ಸಾವಿರಾರು ಜನ ಅದಾರ, ಅಷ್ಟು ಜನಕ್ಕೆ 5 ಶೇರ್ ಅಕ್ಕಿ ಅನ್ನ ಏನಾಗ್ತದ ಅಂದಾಗ
ಜಗದ್ಗುರು ರೇವಣ ಸಿದ್ಧರು ಹೇಳ್ತಾರೆ, 5 ಶೇರ್ ಅಕ್ಕಿ ಹಾಕಿ ಅದರೊಳಗೆ 5 kg ತುಪ್ಪ ಹಾಕಿ ಅದನ್ನು ಪಾಯಸ ಮಾಡೋದು ನಿನ್ನ ಕರ್ತವ್ಯ, ಅವರಿಗೆಲ್ಲ ಉಣಿಸಿ ಕಳಿಸೋದು ಅದು ನನ್ನ ಕರ್ತವ್ಯ ಅಂತ ಹೇಳ್ತಾರೆ ರೇವಣ ಸಿದ್ಧರು. ಆವಾಗ ರಾಜ ಮಂತ್ರಿಗಳಿಗೆ ಹೇಳಿ 5 ಕಿಲೋ ತುಪ್ಪ 5 ಶೇರ್ ಅಕ್ಕಿ ಹಾಕಿ ಎಲ್ಲ ಪ್ರಸಾದದ ವ್ಯವಸ್ಥೆ ಮಾಡಿದಾಗ ಸಾವಿರಾರು ಜನ ಕರೆದುಕೊಂಡು ಜಗದ್ಗುರು ರೇವಣ ಸಿದ್ದೇಶ್ವರರು ಅದನ್ನೆಲ್ಲ ಪ್ರಸಾದ 5 ಶೇರ್ ಅಕ್ಕಿ ಒಳಗೆ ಅವರು ತಮ್ಮ ರಾಜ್ಯವಾಡ್ಯದೊಳಗೆ ಇರ್ತಕ್ಕಂಥ ಅಟ್ಟೆ ಜನಕ್ಕಲ್ಲ, ದಾರಿಗೆ ಹೋಗೋರಿಗೆ ಬರೋರಿಗೆ ಕರೆದು ಊಟ ಮಾಡಿಸ್ತಿದ್ರಂತ ರೇವಣ ಸಿದ್ಧರು. ಅಷ್ಟು ಮಂದಿಗೆ ಪ್ರಸಾದ ಆಗಬೇಕಲ್ಲ, ಇದು ಎಂಥ ಶಕ್ತಿ ಅದ, ಇದು ಎಂಥ ಶಕ್ತಿ ಅದ. ಎಲ್ಲರಿಗೆ ಪ್ರಸಾದ ಮಾಡಿಸಿ ಜಗದ್ಗುರು ರೇವಣ ಸಿದ್ಧರು ಹೇಳ್ತಾರೆ, ಅಪ್ಪ ರಾಜ, ನಾ ಇವಾಗ ನಿನ್ನ ಆಸ್ಥಾನ ಬಿಟ್ಟು ಮತ್ತೆ ನಾನು ಮುಂದೆ ಲೋಕ ಸಂಚಾರಕ್ಕೆ ಹೋಗವದೀನಿ. ಇಲ್ಲಿ ಯಾವತ್ತೂ ನಿನ್ನ ರಾಜ್ಯದಲ್ಲಿ ಅಧರ್ಮ, ಅನ್ಯಾಯ, ಅನೀತಿ ಇದನ್ನು ಯಾವುದು ನಡಿಬಾರ್ದಪ್ಪ. ಇವಾಗ ಜಗದ್ಗುರುಗಳು ಬಂದು ಪಾದ ಹಾಕ್ಯಾರಂದ್ರೆ ನಿನ್ನ ರಾಜ್ಯವಾಡ್ಯದೊಳಗೆ ಶಿವಧ್ಯಾನ, ಶಿವಚಿಂತನ, ಆ ಭಗವಂತನ ನಾಮಸ್ಮರಣೆ ನಡೀಲಿ ಅಂಥೇಳಿ ಅಲ್ಲಿ ಬಿಜ್ಜಾಳ ರಾಜ್ಯಾಗ ಆಶೀರ್ವಾದ ಮಾಡಿ ಜಗದ್ಗುರು ರೇವಣ ಸಿದ್ಧರು ಮುಂದೆ ಹೋಗ್ತಾರೆ. ಹಾಗೆ ಸಂಚಾರ ಮಾಡುತ್ತಾ ಅವರು ಕಾಯಕನೇ ಅದನ್ನೇ ಇತ್ತು. ಏನು ಹೇಳೋದ್ರಿ ಹೇಳಿ, ನಗ್ತಾವು ಏನು ಗಂಟು ಬಿದ್ದರೆ ಅವ್ವ, ನನ್ನ ಹಣೆ ಬರ ಸುಖ ಆಗಿಲ್ಲ. ಭಾಳ ಪೂಜಾರಿ ಮಾತಾಡಿದ್ರಾಗಿ ತಿಳ್ಕೊಂಡ ಇದೆ ಗಿರಾಕಿ ಒಯ್ದು ನಾನು ಸಿಗಿ ಹಾಕಂಗೆ ಕಾಣ್ತದತ್ತೆ. ಗಡ್ಬುಡಿ ಮಾತಾಡ್ದ, ನಂದು ಹಾಕದೆ ಮಗಾತಲಿ ಅಂದ. ಅದೇನಾಗಿತ್ತು ಹೇಳೇನು, ಹೇಳ್ತಿ ಭಾಳ ದಿವಸ ಇತ್ತು ಅವ್ರ ಮನೆ ತಯಾರಾದಳಂತ. ಗಂಡಂದ ನೀವು ಹೋಗಬೇಡ, ನಾರಮ ಶಾಪದ ಅಂತೇಳಿ ನೀವು ಹೊಂಟಿ ಕರೆ, ಮತ್ತು ನೀ ಇಲ್ಲಾರ ನಾ ಮನ್ಯಾಗ ಒಬ್ಬನೇ ಹ್ಯಾಂಗಿಲ್ಲ ನೀವು ಹಿಂಗಂದು ಕೂಡಲೇ ಆಕಿ ಹೇಳ್ತಿದಳು, ಇಲ್ರಿ ಒಂದು 4 ದಿನ ಹಬ್ಬಕ್ಕೆ ಹೋಗಿ ಬರ್ತೀನಿ, ಭಾಳ ನೀವು ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ಒಟ್ಟ 4 ದಿನ ಇರ್ತೀನಿ, 4 ದಿನ ಆದ ಕೂಡಲೇ ಹಬ್ಬ ಮುಗಿಯೋಣ ಬರ್ತೀನಿ ಅಂದಳಿಕಿ. ಅವಾಗ ಇವ ಅಂದ, ಹೋಗು ಜಲ್ದ್ ಬಾ. ಹಿಂಗಿತ್ತ ನಮ್ಮ ಮಾಳಪ್ಪ ಕಾಕ ನಂಗೆ ಗಿರಕ್ಕಿತ್ತು, ಅದನ್ನು ಹೋಗು ಜಲ್ದ್ ಬಾ. ಹೆಂಡ್ತಿ ಮೇಲೆ ಭಾಳ ಮಾಯಾರಿ ಮಗ ಇವ. ಅವಾಗ ಹೆಂಡ್ತಿ ತಯಾರಾಗ್ಯಾಳ, ಕೈಚಲ್ ತೊಗೊಂಡು ಬಾಗಿಲು ಹೊರಗೆ ಕಳ್ಸಕ್ಕೆ ಬಂದಾನ. ಆಕಿ ಹೋಗಾಗತ್ತಾನ, ಹೋಗು ಜಲ್ದ್ ಬಾ, ನನಗೊಂದು ಜರ ನೆನಪು ಮಾಡು ಆದ ಕೂಡಲೇ. ಅವಾಗ ಒಟ್ಟಾಕಿನ ಹವಾ ಹಾಕಿ ಕಳ್ಸಕತ್ತಾನ ಇವ ಒಟ್ಟು. ಅವಾಗಿಕ್ಕಿ ಗಿರೇಕಿ ಬಾದಳ್ರಿ ಹೋಗೋದಕ್ಕೆ ಊರಿಗೆ ಹೋಗಿ ಹತ್ತಾನ ಫೋನ್ ಮಾಡಿದಳು, ರೀ ಎಲ್ಲಿರಿ ಅಂದಳು. ಮನ್ಯಾಗೀನಿ ಅಂದವ. ಮನ್ಯಾಗ ಇದ್ದೀನಿ ಅನ್ನೋದು ನನಗೇನು ಬರಾಸಿಲ್ಲ, ನೀ ಏನು ಹಗರ್ ಗಂಡಸಲ್ಲ, ನೀ ಇದ್ದಿದ್ದು ನನಗೇನು ಕನ್ಫರ್ಮ್ ಇಲ್ಲ, ಅಕಸ್ಮಾತ್ ಈಗ ಮನ್ಯಾಗ ಇದ್ದೀನಿ ಅನ್ನೋದು ನಾನು ತೋರಿಸ್ಬೇಕಾಗಿತ್ತಂದ್ರೆ ನೋಡ ಮಿಕ್ಸರ್ ಬಟನ್ ಹೊಡಿ ಅದು. ಮಿಕ್ಸರ್ ಬಟನ್ ಹೊಡಿ ಅಂದ ಕೂಡಲೇ ಅವಾಗ ಇವ ಮಿಕ್ಸರ್ ಬಟನ್ ಹೊಡೆದ ರೊಯ್ ಅತ್ತ. ಯವ್ವ ನನ್ನ ಗಂಡು ಮನ್ಯಾಗದು ಅಂದಳಿಕಿ. ಆಗಲ್ಕ ಮತ್ತೆ ಅವತ್ತು ಹೋಗಿ ಹತ್ತಿದ ಮೊಳಕ್ಕೆ ಮತ್ತೆ ರಾತ್ರಿ ಉಂಡು ಮಕ್ಕೋಗಮ್ಮ ಹೊಡೆದಳು. ರೀ ಏನು ಮಾಡಕತ್ತೀರಿ? ಮನ್ಯಾಗ ಮುಕ್ಕೊಂಡಿನ ಅಂದ. ನೋಡೋಣ ಮಿಕ್ಸರ್ ಬಟನ್ ಹೊಡ್ರಿ ಅಂದಳು. ಮತ್ತೆ ಇವ ಮಿಕ್ಸರ್ ಹೊಡೆದ. ಯವ್ವ ನನ್ನ ಗಂಡು ಆ ಕಡೆ ಹೋಗಿಲ್ಲ ಅಂದಳಿಕಿ. ಆಯ್ತು ಮತ್ತೆ ಮರ್ದಿನ ಎದ್ದು ಕೂಡಲೇ ಮತ್ತೆ ಗಂಡ ಫೋನ್ ಹೊಡೆದಳು, ಎಲ್ಲಿರಿ? ಮನ್ಯಾಗೀನಿ. ರೊಟ್ಟಿ ಅದು ಮಾಡಿಟ್ಟಿನ್ರಿ, ಉಣ್ರಿ, ನೀವು ಮನ್ಯಾಗಿದ್ದೆ ಕನ್ಫರ್ಮ್ ಆಗ್ಬೇಕಾದ್ರೆ ಮಿಕ್ಸರ್ ಬಟನ್ ಹೊಡ್ರಿ ಅಂದರು. ಮತ್ತೆ ಮಿಕ್ಸರ್ ಬಟನ್. ಯವ್ವ ನನ್ನ ಗಂಡು ನೋಡು ನನ್ನ ಮ್ಯಾಲೆ ಎಷ್ಟು ಜೀವದ, ನಮ್ಮ ಮನೆ ಬಿಟ್ಟು ಹೊರಗೆ ಹೋಗ್ಬೇಡ ಅಂದಿನಿ, ಹೊರಗೆ ಹೋಗಿಲ್ಲ 2 ದಿವಸ ಆಯಿತು ಅಂದಕ್ಕಿನೇ. ಹಂಗೆ ಮರ್ದಿನ ಹಬ್ಬ ಮುಗಿಸ್ಕೊಂಡು ತಾಯಿ ತಂದಿ ಅಂದಳು. ಯಪ್ಪ ನನ್ನ ಗಂಡ ನಾ ಬಂದಾಗಿನ ಹಿಡ್ಕೊಂಡು ಮನೆ ಬಿಟ್ಟು ಹೊರಗೆ ಹೋಗಿಲ್ಲ, ನನ್ನ ಗಂಡ ಉಪವಾಸ ಆಯ್ತದ, ನಾವು ಹೋಗ್ತೀನಿ ಅಂದಳು. ಅವ ತಾಯಿ ತಂದೆ ಅದ್ರ ತಂಗಿ ಬರೋಕ್ಕೆ ಬಂದು ಒಂದು 4-2 ದಿವಸ ಇದ್ದು ಹೋಗಲ್ಲ. ಇಲ್ಲಪ್ಪ ನನ್ನ ಗಂಡ ಒಟ್ಟ ನಾವು ಮನೆ ಬಿಟ್ಟು ಬಂದ ಬಳಕ ಮನೆಯಾಗೆ ಕೂತಾನು, ಹೊರಗೆ ಹೋಗಿಲ್ಲ, ನಾವು ಹೋಗ್ತೀನಿ ಅಂತೇಳಿ ತಯಾರಾಗಿ ಹಂಗೆ ತೊಗೊಂಡು ಕೈಚಲ್ ತೊಗೊಂಡು ಬಂದು ಬಸ್ಸಿಗೆ ಹ್ಯಾಪಿ ಹೊಳ್ಳಿ ಊರಿಗೆ ಬಂದಳು. ಊರಿಗೆ ಬಂದು ಮನೆಗೆ ಹೋಗ್ತಾಳ. ಮನೆಗೆ ಹೋಗಿ ನೋಡಿದ್ರಾಗ ಮನೆ ಬಾಕ್ಲಾಕಿದ್ರು. ಮನೆ ಬಾಕ್ಲಾಕ ನಾನು ಅರಮನೆ ಮುದುಕಿ ಕೇಳಿದ್ರು. ಆಯಿ ಅಂದಳು. ಯಾಕೆ ತಂಗಿ? ಅಲ್ಲ ನಮ್ಮ ಮನೆಯವ್ರು ಎಲ್ಲಿಗೆ ಹೋಗ್ಯಾರ ಅಂತ ಕೇಳಿದಳು. ಅವಾಗ ಕೇಳಿದಳು, ತಂಗಿ ನೀ ಯಾವಾಗ ಹೋಗಿದ್ದು ನೋಡು, ಆವಾಗ ಆ ಕೈಚಲ್ದ ಮಿಕ್ಸರ್ ಹಾಕೊಂಡು ಹೋದಾವಿನ ಮನೆಗೆ ಬಂದಿಲ್ಲ ಅಂದ್ರೆ. ಕೈಚಲ್ದಾಗ ಮಿಕ್ಸರ್ ಹಾಕೊಂಡು ಹೋದಾವ ಮನೆಗೆ ಬಂದಿಲ್ಲ ಅಂದ್ರತ್ತ. ಯಾಕ ಹಿಂಗೆ ಒಳಗೆ ಹಿಂಗೂ ಇರ್ತಿರ್ತಾವ, ಒಳಗೆ ಇವು ಬೇಕಾಗ್ತಾವ.
ಅದಕ್ಕೆ ಹೌದಾ ಹೀಗೆ ಸಂಚಾರ ಮಾಡುತ್ತಾ ಜಗದ್ಗುರು ರೇವಣಸಿದ್ದೇಶ್ವರರು ಎಲ್ಲಿಗೆ ಬರ್ತಾರಂತ ಕೇಳಿದ್ರೆ ಮಹಾರಾಷ್ಟ್ರ ರಾಜ್ಯ ಕೊಲ್ಲಾಪುರಕ್ಕೆ ಬರ್ತಾರೆ. ಕೊಲ್ಲಾಪುರಕ್ಕೆ ಬಂದು ಪಾದಿಟ್ರು. ಕೊಲ್ಲಾಪುರ ತಮಗೆಲ್ಲ ಗುರುತದ, ದೊಡ್ಡ ಪುಣ್ಯಕ್ಷೇತ್ರದು, ಮಹಾಲಕ್ಷ್ಮಿ ತಾಯಿಯ ನೆಲೆಗೊಂಡಿರ್ತಕ್ಕಂಥ ದೊಡ್ಡ ದಿವ್ಯ ಕ್ಷೇತ್ರದು ಕೊಲ್ಲಾಪುರ ಮಹಾಲಕ್ಷ್ಮಿ ಅಂತೇಳಿ ಕೇಳಿರ್ಬೇಕು ಹೆಸರು, ಯಾರು ಹೋದವರು ಅದ್ದೀರಿ. ಆ ಕೊಲ್ಲಾಪುರ ಗ್ರಾಮಕ್ಕೆ ಜಗದ್ಗುರು ರೇವಣಸಿದ್ಧರು ಬಂದಾರ. ಅಲ್ಲಿ ಏನಾಗಿತ್ತು ಅಂತ ಕೇಳಿದ್ರೆ ಆ ಕೊಲ್ಲಾಪುರದೊಳಗೆ ಒಬ್ಬ ಗೋರಖನಾಥ್ ಅಂತ ಒಬ್ಬ ಭಾಳ ಕೆಟ್ಟ ಮನುಷ್ಯ ಇದ್ದ. ಅಂದ್ರೇನ್ರಿ, ವಾಮಾಚಾರದ ಮನುಷ್ಯ, ಮಾಟ ಮಂತ್ರ ಮಾಡಿಸವ. ಆ ಕೊಲ್ಲಾಪುರ ಪಟ್ಟಣ ಇವ ಹೇಳ್ದಂಗೆ ಕೇಳ್ಬೇಕು, ಆ ನಮೂನಿ ಮಾಟ ಮಂತ್ರ ಮಾಡಿಸಿಲ್ಲ ಏನ್ರಿ. ಕೊಲ್ಲಾಪುರ ಪಟ್ಟಣನೇ ಮಾಟ ಮಂತ್ರ ಮಾಡಿಸಿದ್ನತ್ ಇವ ಹೇಳ್ದಂಗೆ ಕೇಳ್ಬೇಕಂತೇಳಿ ಅವಾಗ ಜಗದ್ಗುರು ರೇವಣಸಿದ್ದೇಶ್ವರರು ಹೋಗಿ ನಿಂತಾರ. ಜಗದ್ಗುರು ರೇವಣಸಿದ್ಧರಂದರು, ಈ ಗೋರಖನಾಥ ಇಡೀ ಕೊಲ್ಲಾಪುರ ಪಟ್ಟಣೆ ಅಲ್ಲೋಲ ಕಲ್ಲೋಲ ಮಾಡಿ ತನ್ನ ಹಿಡತಟಿ ಒಳಗೆ ಇಟ್ಕೊಂಡಾನ. ಮತ್ತು ಅಷ್ಟೇ ಅಲ್ಲ, ಅವ ಗೋರಖನಾಥ್ ಒಂದು ಕರಾರು ಮಾಡಿದ್ದ, ಅಲ್ಲೊಂದು ಡಂಗುರು ಸಾರಿದ್ದ. ಏನತ್ತ ಸಾರಿದ್ದ ಅಂದ್ರೆ, ಈ ಒಂದು ಕೊಲ್ಲಾಪುರ ಪಟ್ಟಣಕ್ಕೆ ಸಾಧುರು, ಸಂತರು, ಭಿಕ್ಷುಕರು, ಬೇಡಿ ಬಿಕಾರಿಗಳು, ಜಂಗಮರು ಯಾರೂ ಕೂಡ ಸಿದ್ಧರು ಕೂಡ ಈ ಕೊಲ್ಲಾಪುರಕ್ಕೆ ಬರಬಾರದಂತ ಹಂಗ ಪಟ್ಟಣ ತುಂಬ ಡಂಗೂರು ಸಾರಿದ್ದ. ಪಟ್ಟಣ ತುಂಬ ಡಂಗೂರು ಸಾರಿದ್ದ. ಜಗದ್ಗುರು ರೇವಣಸಿದ್ದೇಶ್ವರರು ಹಾದರು, ಹೋಯತ್ತಾರ. ಈ ಕೊಲ್ಲಾಪುರ ಪಟ್ಟಣದೊಳಗೆ ಇವ ಗೋರಖನಾಥ ಮಾಟ ಮಂತ್ರ ವಾಮಾಚಾರಿ ಮನುಷ್ಯ, ಈ ದೃಷ್ಟ ಮನುಷ್ಯನ ಗರ್ವ ಭಂಗ ಮಾಡಬೇಕು ಅಂತ ಜಗದ್ಗುರುಗಳು ರೇವಣಸಿದ್ಧರು ವಿಚಾರ ಮಾಡ್ತಾರೆ. ವಿಚಾರ ಮಾಡಿ ಅವನ ರಾಜ್ಯವಾಡ್ಯಕ್ಕೆ ಹೆಂಗೆ ಹೋಗ್ಬೇಕಂತ ರೇವಣಸಿದ್ಧರು ಇಚ್ಛಾ ಮಾಡಿಕೊಂಡ್ರು. ಹ್ಯಾಂಗೆ ಹೊಂಟ್ರಂತ ಕೇಳಿದ್ರೆ, ಭಿಕ್ಷುಕನಾಗಿ ಹರಕ ಜೋಳಿಗೆ ಮುರುಕ ಬೆತ್ತ ಕಾಲಲ್ಲಿ ಆವಿಗೆ ಹಾಯ್ಕೊಂಡ ಗೋರಖನಾಥನ ಆಸ್ಥಾನಕ್ಕೆ ಹೊಂಟಾರ. ಹೋಗು ಎಳೆದಾಗ ಅಲ್ಲೆಲ್ಲ ಇವ ಏನು ಕರಾರು ಮಾಡಿದ್ದಲ್ಲ, ಯಾರೂ ಭಿಕ್ಷುಕರು ಬೇಡಿ ಬಿಕಾರಿಗಳು ಯಾರೂ ಕೂಡ ಈ ಕೊಲ್ಲಾಪುರ ಪಟ್ಟಣಕ್ಕೆ ಈ ಭೂಮಿಗೆ ತುಳಿಬಾರ್ದಂತ ಹಿಂಗೆ ವಿಚಾರ ಮಾಡಿರು. ಆದ್ರೆ ಜಗದ್ಗುರು ರೇವಣಸಿದ್ದೇಶ್ವರರು ಆ ಮುಪ್ಪಾನ ರೂಪ ತೊಟ್ಟು ಹೋಗಿ ಆ ಗೋರಖನಾಥನ ಆ ದ್ವಾರ ಬಾಗಿಲಕ್ಕೆ ನಿಂತಾರ. ದ್ವಾರ ಬಾಗಿಲಕ್ಕೆ ನಿಂತು ಒದರ್ತಾರ ಗೋರಖನಾಥರು. ಏನಂತ ಒದರ್ತಾರಂದ್ರೆ, ತನವಿನೋಳು ಬಲವಿಲ್ಲದೆ ಬಾಡಿದೆ ಈ ದೇಹ, ಹಸುವಿನೋಳು ತಾಳಲಾರದೆ ಅನ್ನವನ್ನು ನೀಡಿ ಪುಣ್ಯ ಪಡೀರಿ. ಜಗದ್ಗುರು ರೇವಣಸಿದ್ಧರು ಒದರ್ತಾರ, ಯಪ್ಪ ಯಾರದಿರಿ ನಿಮ್ಮ ರಾಜ್ಯವಾಡ್ಯದೊಳಗೆ? ಇದು ಮುಪ್ಪ ವಯಸ್ಸಿನ ದೇಹ, ಹೊಟ್ಟೆ ಹಸ್ತು ಅನ್ನ ಇಲ್ಲಾರ ಬಟ್ಟಿ ಒಂದೇ ಸಮನ ಬಳಲಕತ್ತದಪ್ಪ. ಯಾರಾದರೂ ಬಂದು ಒಂದು ಹಿಡಿ ಅನ್ನ ನೀಡಿ ಪುಣ್ಯ ಕಟ್ಕೋರಿ ಅಂತ ದ್ವಾರ ಬಾಗಿಲಿಗೆ ನಿತ್ತು ಒದರ್ಲಕತ್ತಾರ ರೇವಣಸಿದ್ಧರು. ಆ ಶಬ್ದ ಗೋರಖನಾಥನ ಕಿವಿಗೆ ಬಿತ್ತು. ಗೋರಖನಾಥ ತಾನ ನಮ್ಮ ಈ ಕೊಲ್ಲಾಪುರ ಪಟ್ಟಣಕ್ಕೆ ಒಂದು
ಜಂಗಮ ಬೇಡಿ ಬಿಕಾರಿ ಬರಬಾರ್ದಂತ ನಾ ಡಂಗೂರ ಸಾರಿದ್ದ. ಇವ ಯಾವನ ಭಿಕ್ಷುಕ ಹ್ಯಾಂಗನ್ನು ತಿಳಿಲಾರದೆ ಬಂದಾನೋ ಏನು ತಿಳಿದು ಬಂದಾನೋ, ಅವ ಯಾವ ಬಂದಾನ ಅವನಿಗೆ ಒಳಗೆ ಕರೆಸ್ರಿ ಕಡೆ ಅಂದ. ಒಳಗೆ ಹೋಗಿ ಜಗದ್ಗುರು ರೇವಣಸಿದ್ಧರು ನಿತ್ತಾರ. ಅವಾಗ ಆ ಇಬ್ಬರು ಹೆಂಡ್ರಿದ್ರು ಅವನಿಗೆ. ಏನ್ರಿ ಅವನಿಗೆ ಇಬ್ಬರು ಹೆಂಡ್ರಿದ್ರು. ಯಾರಂದ್ರೆ ಚಿಕ್ಕ ಲಕ್ಕಾದೇವಿ ದೊಡ್ಡ ಲಕ್ಕಾದೇವಿ ಅಂತ ಅವನಿಗೆ ಗೋರಖನಾಥಗ ಇಬ್ಬರು ಹೆಂಡ್ರಿದ್ರು. ಅವರಿಬ್ಬರಿಗೆ ಒದರ್ತಾನಿವ ಗೋರಖನಾಥ, ಮನ್ಯಾಗ ಯಾರಾದ್ರಿ ಹೊರಗೆ ಬರ್ರಿ ಅಂದ. ಅವಾಗ ಸಿಟ್ಟಿಗೇರಿ ಕೂಗಿದಾಗ ಆ ಚಿಕ್ಕ ಲಕ್ಕಾದೇವಿ ಆ ದೊಡ್ಡ ಲಕ್ಕಾದೇವಿ ಇಬ್ಬರು ಅವನ ಪತ್ನಿಯರು ಬಂದು ಕೇಳ್ತಾರೆ, ಪ್ರಭು ಪ್ರಭು ಯಾಕೆ ತಾವು ಇಟ್ಟ್ಯಾಗ ಸಿಟ್ಟಾಗಿರಿ, ಏನಾಗ್ಯದ ಹೇಳ್ರಿ ಅಂತೇಳಿ ಅಂದಾಗ ಅವಾಗ ಇವ ಗೋರಖನಾಥ ತಾನ, ನಮ್ಮ ಆಸ್ಥಾನಕ್ಕೆ ಯಾವನ ಒಬ್ಬವ ಬೇಡಿ ಬಿಕಾರಿ ಭಿಕ್ಷುಕ ರೂಪದೊಳಗೆ ಭಿಕ್ಷೆ ಬೇಡ್ಕೊಂಡು ಹೋಗ್ಲಕ್ಕ ಬಂದಾನ, ಅವನಿಗೆ ಭಿಕ್ಷಾ ನೀಡಬ್ಯಾಡ್ರಿ, ನಾ ಹೇಳ್ದಂಗೆ ಒಂದು ಕೆಲಸ ಮಾಡಿ. ಏನು ಮಾಡೋದು? ಏನಿಲ್ಲ, ಅವ ಬಹುತ್ಯಾಕ ಅವನಿಗೆ ನಾವು ಇಲ್ಲಿ ಕೊಲ್ಲಾಪುರ ಪಟ್ಟಣದಲ್ಲಿ ನಾನು ಆ ಡಂಗೂರ ಸಾರಿದ್ದ ಬಹುತ್ಯಾಕ ಇವನಿಗೆ ಗೊತ್ತಿದ್ದಂಗಿಲ್ಲ, ಅದಕ್ಕಾಗಿ ಇವ ಭಿಕ್ಷಾಕ್ಕೆ ಬಂದಾನ, ಇವನಿಗೆ ಭಿಕ್ಷಾ ನೀಡಬೇಡ್ರಿ, 2 ತಲವಾರು ಕೊಡ್ತೀನಿ, ಇಬ್ಬರು ಕೈಯಾಗ ಒಂದೊಂದು. ಇಬ್ಬರು ಹೆಂಡ್ರಿಗೆ ಹೇಳಕತ್ತಾನ ಗೋರಖನಾಥ, ನಿಮ್ಮಿಬ್ಬರ ಕೈಯಾಗ 2 ತಲವಾರು ಕೊಡ್ತೀನಿ, 2 ತಲವಾರ ತಗೊಂಡು ಹೋಗಿ ಅವ 2 ಕೈ ಒಡ್ಡಿ ಭಿಕ್ಷಾ ಬೇಡಕ್ಕೆ ನಿಂತಿರ್ತಾನ. ಇಬ್ಬರು ಒಂದೊಂದು ಕೈ ರೇವಣಸಿದ್ಧ ಏನು ಹೋಗಿ ನಿಂತಿದ್ನಲ್ಲ ಅವನ್ನ ಆ ಭಿಕ್ಷುಕನ 2 ಕೈ ನೀವಿಬ್ಬರು ಕಲ್ತು ಕಡ್ದು ಬಿಡ್ರಿ. ಎಟ್ಟು ಕೆಟ್ಟ ಮನುಷ್ಯ ಅದಾನು, ಎಟ್ಟು ಕುರೂರಿ ಅದಾನ. ರೇವಣಸಿದ್ಧರು ಭಿಕ್ಷಾ ಬೇಡಕ್ಕೆ ಹೋಗ್ಯಾರ. ಭಿಕ್ಷೆ ಯಾಕೆ ಬೇಡಕ್ಕೆ ಹೋಗ್ಯಾರ? ಇವ ದುರಾಂಕಾರಿ ಮನುಷ್ಯ, ಮಾಟ ಮಂತ್ರ ಮನುಷ್ಯ, ವಾಮಾಚಾರಿ ಮನುಷ್ಯ, ಇನ್ನೊಬ್ಬರನ್ನ ಬಂದಿಖಾನ್ಯಾಗ ಹಾಕಿ ತನ್ನಂಗೆ ನಡಿಬೇಕು, ತಾ ಹೇಳ್ದಂಗೆ ನಡಿಬೇಕು ಅಂಥದ್ದು ಮಾಟ ಮಂತ್ರ ಕಲ್ತು ಬಂದು ಕೊಲ್ಲಾಪುರ ಪಟ್ಟಣನೇ ಇವನ ಆಜ್ಞೆದೊಳಗೆ ಇಟ್ಕೊಂಡು ಬಿಟ್ಟಾನ. ಕೊಲ್ಲಾಪುರ ಪಟ್ಟಣನೇ ಇವನ ಆಜ್ಞೆದೊಳಗೆ ಇಟ್ಕೊಂಡು ಬಿಟ್ಟಾನ. ಜಗದ್ಗುರು ರೇವಣಸಿದ್ದೇಶ್ವರರು ಅವ್ರಿಗೇನು ಅನ್ನ ಕಂಬಿದ್ದಿತ್ತೇನು? ಅವ್ರ ಮನಸ್ಸು ಮಾಡಿದ್ರೆ ಎಷ್ಟೋ ಟಿಕ್ಕಿಗಟ್ಟಲೆ ಅವರಿಗೆ ಅವ್ರ ಮಾರಿ ಮುಂದೆ ಅನ್ನ ಬೀಳ್ತಿತ್ತು. ಅವರ ಅನ್ನಕ್ಕಾಗಿ ಹೋದವರಲ್ಲ, ಅವನಿಗೆ ಬುದ್ಧಿ ಕಲಿಸ್ಬೇಕು, ಅವನ ಗರ್ವ ಭಂಗ ಮಾಡಬೇಕಂತ ಹೋಗ್ಯಾರ. ಅವಾಗ ಭಿಕ್ಷುಕವಾಗಿ ಹೋಗಿ ನಿಂತಾನ. ಅವಾಗ ಗೋರಖನಾಥ ಹೇಳ್ತಾನ ಇಬ್ಬರು ಹೆಂಡ್ರಿಗೆ, ಆ ಭಿಕ್ಷುಕಗೆ ಭಿಕ್ಷಾ ನೀಡಬ್ಯಾಡ್ರಿ, ಇಬ್ಬರು ಒಂದೊಂದು ತಲವಾರು ತಗೊಂಡು ಹೋಗಿ ಅವ ಕೈ ಒಡಿ ನಿಂತಿರ್ತಾನೆ ಭಿಕ್ಷೆ ಬೇಡಂಗ, ಅವನು 2 ಕೈ ಕತ್ತರಿಸ. ಅವಾಗ ಇಬ್ಬರು ಹೆಂಡ್ರತ್ತಾರ, ಬಹುತ್ಯಾಕ ನಾವು ಬಂದು 8 ವರ್ಷ ಆಯಿತು, ಈ ಕೊಲ್ಲಾಪುರ ಪಟ್ಟಣಕ್ಕೆ ಯಾರೂ ಭಿಕ್ಷುಕರು ಬಂದಿಲ್ಲ, ಯಾರೂ ಬಂದಿಲ್ಲ. ಇವತ್ತು ಬಹುತ್ಯಾಕ ಇವ ಮಹಾನುಭಾವ ಬಂದಾನಂದ್ರೆ ಇವನಿಗೆ ಭಿಕ್ಷಾ ನೀಡಿ ಕಳಿಸ್ಬೇಕಂದ್ರೆ ನಮ್ಮ ಗಂಡ ಇವನಿಗೆ ಕಡೀರಿ ಅಂತ ತಲವಾರು ಕೊಟ್ಟಾನ, ಇವನಿಗೆ ಹ್ಯಾಂಗೆ ಕಡಿಯೋದು ಅಂಥೇಳಿ ಇಬ್ಬರು ಅವನ ಹೆಂಡ್ರು ಹಿಂದ ಮುಂದೆ ತುಳಿಲಕತ್ರು. ಅವಾಗ ಗೋರಖನಾಥ ತನ, ಯಾಕೆ ಹಿಂದ ಮುಂದೆ ನೋಡ್ಲಕತ್ತೀರಿ, ಇವಾಗ ಹೋಗಿ ಮೊದಲ ಅವನ ಕೈ ಕಡೀರಿ, ಅಕಸ್ಮಾತ್ ಅವನ ಕೈ ಕಡಿಲಿಲ್ಲ ಅಂದ್ರೆ ನಾನು ನಿಮ್ಮನ್ನು ಕಡಿತೀನಿ ನೋಡಲ್ಲ ಹೇಳ್ತಾನೆ. ಏನೋ ನೀವು ಅವನ 2 ಕೈ ಕಡಿತೀರೋ ಏನೋ ನಾನೇ ನಿಮ್ಮ ಕೈ ಕಡಿಲು ಅಂದಾಗ ಅವಾಗ ಭಗವಂತಗೆ ನೆನಪು ಮಾಡ್ತಾರ, ಮಹಾಲಕ್ಷ್ಮಿಗೆ ನೆನಪು ಮಾಡ್ತಾರ. ಯವ್ವ ಮಹಾಲಕ್ಷ್ಮಿ ತಾಯಿ, ಬಹುತ್ಯಾಕ ಈ ಭಿಕ್ಷುಕಗೆ ನಾವು ಕೈ ಕಡ್ದು ಮಹಾಪಾಪ ಕಟ್ಕೋದು ಬತ್ತಲ್ಲ ತಾಯಿ, ಅಕಸ್ಮಾತ್ ನೀನೇ ಏನಾರೇ ಅಲ್ಲಿ ಇದಕ್ಕೆ ಉಪಹಾರ ಮಾಡಿ ನಮ್ಮಿಂದ ಇದು ಪಾಪ ಬರಲಾರ್ದಂಗೆ ಉಳಿಸಂತ ಇಬ್ಬರು ಆ ಗೋರಖನಾಥನ ಹೆಂಡ್ರು ಆ ಕೊಲ್ಲಾಪುರದೊಳಗಿರ್ತಕ್ಕಂಥ ಲಕ್ಷ್ಮಿಗೆ ನೆನೆಲಕತ್ತಾರ. ಅವಾಗ ಇನ್ನು ಗೋರಖನಾಥ ಶೌರ್ಯ ತೊಟ್ಟು ನಿಂತಿದ್ದ ಗಂಡ ಅವಾಗ ಇಬ್ಬರು ಒಂದೊಂದು ತಲವಾರು ತಗೊಂಡು, ಇನ್ನು ಅಕಸ್ಮಾತ್ ಅವನಿಗೆ ಹೊಡೆಯಲತ್ತೀಯಾ, ಗೋರಖನಾಥ ನನ್ನ ಗಂಡ ನಮ್ಮ ಇಬ್ಬರಿಗೆ ಇಡಂಗಿಲ್ಲ, ಹೆಂಗರೆ ಮಾಡ್ಬೇಕಂತೇಳಿ ತಿಳ್ಕೊಂಡು ಅವಾಗ ಗೋರಖನಾಥ ತನ್ನ ಪತಿದೇವನ ಆಜ್ಞೆ ಮೀರಬಾರ್ದಂತ ಚಿಕ್ಕ ಲಕ್ಕಾದೇವಿ ದೊಡ್ಡ ಲಕ್ಕಾದೇವಿ ಇಬ್ಬರು ಅವನ ಹೆಂಡ್ರು ಕೂಡ್ಕೊಂಡು ಹೋಗಿ ಜಗದ್ಗುರು ರೇವಣಸಿದ್ದೇಶ್ವರರ ತಾರೆ, ಯವ್ವ
ಹೊಟ್ಟೆ ಹಸ್ತದ ತಾಯಿ, ನಾನು ಬಡಪಾಯಿ ಮನುಷ್ಯ, ಬಡ ಜಂಗಮ ಬಂದೀನಿ ತಾಯಿ, ಬಹುತೇಕ ನನ್ನ ಮೈಯಾಗ ಆ ತ್ರಾಣ ಉಳಿದಿಲ್ಲ, ಒಂದು ತುತ್ತ ಅನ್ನ ಹಾಕಿ ತಾವು ಪುಣ್ಯ ಕಟ್ಕೋರಿ ಅಂತ ಎರಡೂ ಕೈ ಮುಂದೆ ಮಾಡಿ ಜಗದ್ಗುರು ರೇವಣ ಸಿದ್ದೇಶ್ವರರು ನೀಡ್ತಾರಂತ ನಿತ್ತಾರ. ಆದ್ರೆ ಇವ್ರು ಏನು ಮಾಡ್ತಾರ, ತಮ್ಮ ಗಂಡನ ಆಜ್ಞೆ ಮೀರಲಾರ ಬಟ್ಟಿಗೆ ಇವು ಎರಡೂ ಕೈ ಒಡ್ಡಿ ನಿಂತಾಗ ಅವಾಗ ಇಬ್ಬರು ಕಲ್ತು ಎತ್ತಿ ತಲವಾರು ಎತ್ತಿ ಹೊಡಿಬೇಕತ್ತಿದ್ರು ಅವು ಕೈಯನ ತಲವಾರೇ ಮಾಯಾಗಿ ಹೋಗಿಬಿಟ್ಟು ಅಂತ ನೋಡ್ರಿ. ಕೈಯನ ತಲವಾರೇ ಮಾಯಾಗಿ ಹೋಗಿಬಿಟ್ಟು ಅಂತ. ಕೈಯನ ತಲವಾರೇ ಮಾಯಾಗಿ ಹೋಗಿ, ಕೈಯನ ತಲವಾರೆಲ್ಲ ಮಾಯಾಗಿ ಹೋದು. ಅವು ಎಲ್ಲಿ ಹೋಗ್ಯಾವ ಮಾಯಾಗಿ? ಎಲ್ಲಿಗೆ ಹೋಗಿಲ್ಲ. ಇವ್ರ ಕೈಯನ ತಲವಾರ ಮಾಯಾಗಿ ಹಾರಿ ಅವು ಎರಡೂ ತಲವಾರ ಕೆಂಪಗ ಕೈದು ಅವ ಶಿವಾಸನ ಮ್ಯಾಲೆ ಏನು ಕೂತಿದ ನೋಡು ಗೋರಖನಾಥ. ಆವಾಗ ಅವೆರಡೂ ತಲವಾರ ಕೆಬ್ಬಣದಂಗ ಕೈದು ಎರಡೂ ಹೋಗಿ ಅವ ಶಿವಾಸನ ಮ್ಯಾಲೆ ಏನು ಕೂತಿದಲ್ಲ ಗೋರಖನಾಥ, ಎರಡೂ ಅವನ ಎದಿ ಒಳಗೆ ನಟ್ಟು ಅಂತ ನೋಡ್ರಿ. ಎರಡೂ ಅವನ ಎದಿ ಒಳಗೆ ನಟ್ಟು ಅಂತ. ಯಾರು ಎಮ್ಮೆ ಕೊಟ್ಟಿರತ್ತ? ಯಾವ ನಿಮಗ ಕೊಟ್ಟಾರೇನು? ಕೊಟ್ಟಾರಿಲ್ಲ, ಸುಮ್ಮನೆ ಆಗ್ತೀರಲ್ಲ, ಒಬ್ಬರು ಮಾರಿ ಒಬ್ಬರು ನೋಡ್ಕೋತ. ನಾಲ್ಕು ಕೊಟ್ರೆ ಇಲ್ಲೇ ಅವ ಅದ್ರ ಮನುಷ್ಯರು ನೋಡಿ ಕೊಟ್ರಿ. ಅವ ಈಗ ಪಾಲ ತೋಲಕತ್ತೀರಿ, ನೀ ಎಮ್ಮೆ ಅಲ್ಲ, ನಿಮಗೆ ಆ ಬೆಕ್ಕಿನ ಮರಿ ಕೊಡ್ಲಾರ್ದಂಗೆ ಆಗ್ಯದಿ. ನಮ್ಮ ಕಡೆ ನಡೆದಾವ್ರಿ ಈಗ ಪಾಲ, ಬಹುತೇಕ ನಿಮ್ಮ ಕಡೆ ಅದಾವೇನಿಲ್ಲ ಗೊತ್ತಿಲ್ಲ. ಹೆಣ್ಣು ಮಕ್ಕಳಿಗೆ ಪಾಲ ಕೊಡ್ಬೇಕಂತ ಸರ್ಕಾರ ಆದೇಶ ಮಾಡ್ಯದ. ಆದೇಶ ಮಾಡ್ಯದಂದ್ರೆ ಯವ್ವ ನೀವು ತಗೋಬೇಡ್ರಿ. ಯಾಕಂದ್ರೆ ಅಣ್ಣತಮ್ಮದೇರಾಗಲಿ ತಾಯಿ ತಂದೆ ಆಗಲಿ ನಿಮಗೆ ಎಷ್ಟು ಜ್ವಾಕಿ ಮಾಡ್ಬೇಕು ಅಷ್ಟು ಜ್ವಾಕಿ ಮಾಡಿ ನಿಮಗೆ ಕೊಡುವಂಥದ್ದು ಏನು ಕೊಟ್ಟಾರಲ್ಲ ಅದನ್ನೆಲ್ಲ ಕೊಟ್ಟು ಬಿಟ್ಟಾರ. ಇನ್ನು ತವ್ರ ಮನೆ ಕಡೆಗೆ ಆಸೆ ಇಟ್ಕೊಂಡು ಕೂತು ಸುಮ್ಮನೆ ನಮ್ಮ ತಮ್ಮನ ಹೊಲದಾಗ ನಮ್ಮ ಅಣ್ಣ ಹೊಲ್ದಾಗ ಪಾಲ ಬರ್ತದ ನಾವು ತೊಗೋಬೇಕಂತೇಳಿ ಹೀಗೆಲ್ಲ ವಿಚಾರ ಮಾಡಿಕೊಂಡು ಬಹುತೇಕ ನೀವು ತೊಗೋತೀರಿ, ತೊಗೊಲತ್ತಲ್ಲ. ನೀವು ತೊಗೊಂಡ್ರಿ ಅಂದ್ರೆ ಅದು ನಿಮಗೆ ಸಲ್ಲೋದಲ್ಲ. ಯಾಕಂದ್ರೆ ಅದು ಆಸ್ತಿ ಅವ್ರು ಕಳಕಳಂದು ಕೊಟ್ಟಿರ್ತಾರೆ, ಹೌದಿಲ್ಲ? ಕಳಕಳಂದು ಕೊಟ್ಟಿರ್ತಾರೆ, ಅದು ಸುಖ ಆಗಲ್ಲ. ಅಷ್ಟೇ ಅಲ್ಲ, ನೀವು ಕೇಳ್ತಿರ್ಬೇಕು ಈ ಅಮೋಕ್ಷಿತನ ಇತಿಹಾಸ ಯಾರು ಕೇಳಿದವ್ರಿಗೆ ಗೊತ್ತದ. ಅಮೋಕ್ಷಿತನ ಮಗಳು 4 ಮಂದಿ ಗಂಡಸು ಮಕ್ಕಳು, ಅವನಿಗೆ ಒಬ್ಬ ಹೆಣ್ಣು ಮಗಳು. ಯಾರೀ? ಹೌದು, ಸಿದ್ಧ, ಬಿಳಿಯಾನ ಸಿದ್ಧ, ಸ್ವಾಮಣ ಮುತ್ಯ, ಕನ್ನ ಮುತ್ಯ. ಅವನಿಗೆ 4 ಮಂದಿ ಗಂಡಸು ಮಕ್ಕಳು, ಒಬ್ಬ ಹೆಣ್ಣು ಮಗಳು ರೇಬಕವ್ವ ಅಂತೇಳಿ. ಅವಾಗ 4 ಮಂದಿ ಒಳಗೆ ತಂಗಿ ಅಪರೂಪ ಇದ್ದಳು, ಸಣ್ಣಕ್ಕಿ. ಅವಾಗ ದೀಪಾವಳಿ ಹಬ್ಬಕ್ಕೆ ಅಕ್ಕಿಗೆ ಕರ್ಕೊಂಡು ಆರತಿ ಬೆಳಗ್ತಾರಲ್ಲ, ಮತ್ತು ದೀಪಾವಳಿ ಹಬ್ಬಕ್ಕೆ ಆರತಿ ಬೆಳಗಿಸುವ ಸಂಬಂಧ ಆಕಿಗೆ ಕರ್ಕೊಂಡು ಬಂದರು. ಕರ್ಕೊಂಡು ಬಂದಾಗ ಆರತಿ ಮಾಡ್ತಾರೋ, ಹೆಣ್ಮಕ್ಳಿಗೆ ಹೆಚ್ಚು ಆರತಿ ಮಾಡಿಸ್ತಿರಿಲ್ಲ ಅವ್ ಮನ್ಯಾಗ. ಆರತಿ ಮಾಡಿಸಾಗ ಅವಾಗ 500, ಯಾರು ಚಲೋ 1000, ಚಲೋ ಇಟ್ಟರು ಒಂದು 5000 ಇಡ್ತಾರೆ. ಅವಾಗ ಅವ್ರು 4 ಮಂದಿ ಅಣ್ಣತಮ್ಮದಿಯರಿಗೆ ಕೇಳಿದ್ರಂತ. ಯಾರಿಗೆ? ಆಕೆ ರೆಬಕವ್ಗೆ, ತಂಗಿಗೆ. ಯವಾ ಮತ್ತು ನಮ್ಮ 4 ಮಂದಿಗೆ ಆರತಿ ಮಾಡ್ದು, ಮತ್ತು ನಿನಗೆ ಯಾನು ನೀಡಮ್ಮೋ, ಏನು ಬೇಕು ಬೇಡು, ಬೇಡಿದು ಕೊಡ್ತೀವಿ ಅಂದಾಗ ಅವಾಗ ಅಕ್ಕಿ ಅಂದಳತ್ತ, ಅಣ್ಣ ನಮಗೆ ಕೊಡೋದು ಕೊಡ್ತಿ ಕರೆ ಹರಿಲಾರ ಶೀರಿ ಕೊಡ್ಬೇಕು ನಾವು. ಏನಂದಳು? ಹರಿಲಾರ ಶೀರಿ ಕೊಡ್ಬೇಕಂದಾಗ ಇವರೆಲ್ಲ ಸತ್ಯ ಧರ್ಮರು. ಬಹುತೇಕ ಸಿದ್ಧರ ಮಾತು ಅದು ಏನಂತಾರಲ್ಲ, ಸಿದ್ಧರ ಸಿದ್ಧಾಟಿಗೆ ಏನ ಕಲಿ ಕಟ್ಟಿ ಏರಿ ಧರ್ಮ ನ್ಯಾಯ ಸುಳ್ಳಾದರೂ ಸಿದ್ಧರ ಸಿದ್ಧಾಟಿಗೆ ಸುಳ್ಳಾಗಬಾರ್ದಂತ ಶಿವನ ಆಜ್ಞೆ ಅದದ, ಶಿವನ ಆಜ್ಞೆ. ಅವಾಗ ತಂಗಿ ಬೇಡ್ಯಾಳತ್ತೇಳಿ ಅವ್ರು ಇಲ್ಲಲ್ಲಿಲ್ಲ. ಯವಾ ತಂಗಿ ನಿನಗೆ ಯಾವಾಗ ಬೇಕಂತೇಳಿ ನಿನ್ನ ಇಚ್ಛೆ ಆಗ್ಯದಂದ್ರೆ ಆರಿಕೇರಿ ಊರ ಗೌಡಿಕಿ ನಮಗಿರೋ ಆಸ್ತಿ ನೀನೇ ತೊಗೊಂಡ್ಬಿಡು ಅಂತ ಆರಿಕೇರಿ ಊರ ಗೌಡಿಕಿನೇ ತಂಗಿಗೆ ಹಚ್ಚಿದ್ರು ಅವ್ರು 4 ಮಂದಿ ಅಣ್ಣ ತಮ್ಮದೇರು. ಆರಿಕೇರಿ ಊರ ಗೌಡಿಕಿ ಹಚ್ಚೋದು ಕೊಳ್ಳಿಕ್ಕಿ ಖುಷಿ ಆಯಿತು. ನಮ್ಮ ಅಣ್ಣದೇನು ನನಗೆ ಹಚ್ಚಿದ್ರಲ್ಲ, ಎಷ್ಟು ಆರಿಕೇರಿ ಊರ ಗೌಡಿಕಿ ಕೊಟ್ಟರು, ಎಷ್ಟು ಹೊಲ ಮನೆ ಬೆಳ್ಳಿ ಬಂಗಾರ ಕೊಟ್ರ ತಿಕ್ಕಿ ಖುಷಿಯಾಗಿ ಕುಡ್ದಾಗಿದ್ದೀವ ಅಮೋಕ್ಷಿದ್ದ. ಅವ್ರಪ್ಪ ಹೋಗಿ ಕೇಳಿದ್ರು, ಯಪ್ಪ ಅಂದಳು. ಯಾಕೆವ ಎಷ್ಟು ಖುಷಿ ಆಗಿಲ್ಲ ಇವತ್ತು? ಏನಿಲ್ಲಪ್ಪ, ನಮ್ಮ ಅಣ್ಣದೇವರು 4 ಮಂದಿ ಕೂಡಿ ನನಗೆ ಹರಿಲಾರ ಸೀರೆ ಕೊಟ್ಟರು, ಅರಿಕೇರಿ ಊರು ಗೌಡಿಕಿ ಕೊಟ್ರಲ್ಲ ಅಂದಳಿಕಿ. ಮುತ್ಯ ಅಮೋಕ್ಷಿದ್ದ ಕೊಡಿ ಅಂದ. ಇದು ನೀನು ಸಲ್ಲೋದಲ್ಲ. ಹೋಗಿ ಆ ಸತ್ಯ ಧರ್ಮ ಸಿದ್ಧರ ಅನ್ನ ನೀ ತಿರ್ಲಾಕ್ ಹೋಗಿ ಅಂದ್ರೆ ಅದು ನೀನು ದಕ್ಕಂಗಿಲ್ಲ ತಂಗಿ, ನೀ ತಗೋಬಾರ್ದಾಗಿತ್ತು, ತಪ್ಪು ಮಾಡಿದೆ ಅಂದ. ಅವಾಗ ನಮ್ಮಪ್ಪ ನೋಡು, ನಾ ಏನೋ ಖುಷಿದಿಂದ ಹೇಳಕ್ಕೆ ಬಂದ್ರೆ ನಮ್ಮ ಅಪ್ಪ ನನಗೆ ಬೈದ್ನಲ್ಲ ಅಂತೇಳಿ ತಿಳ್ಕೊಂಡು ಶಟ್ಕೊಂಡು ಮನೆಗೆ ಬಂದಳು. ಅವಾಗ ಮೊದಲೇ ಹೇಳ್ದ ಅಪ್ಪ, ತಂಗಿ ಧರ್ಮರ ಅನ್ನ ಒಂದಿನ ನೀನು ದಕ್ಕುದಲ್ಲ ಅಂತ ಹೇಳಿದ್ದ, ಅಣ್ಣತಮ್ಮದೇರ ಅನ್ನ ನೀನು ದಕ್ಕುದಲ್ಲ ಅಂತ ಹೇಳಿದ್ದ. ಮುಂದೆ ಒಂದು ದಿವಸ ಆಕೆಗೆ ಸೊಕ್ಕ ಬತ್ತು, ಬರ್ಚಾಕ ಸತ್ಯ ಧರ್ಮರ ಗೌಡಿಕೆ ತೊಗೊಂಡಾಳ, ಗೌಡಿಕೆ ಮಾಡ್ಲಕತ್ತಳು. ನಮ್ಮ ಮನೆ ಆಗಿದ್ದು ಅಣ್ಣನ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ದನ ಕಾಯ್ಲಕ್ಕ ಎಮ್ಮೆ ಕಾಯ್ಲಕ್ಕ ಹಚ್ಚಳಕ್ಕಿ.
ಹ್ಯಾಂಗದ ನೋಡ್ರಿ ತಗದ ಒಳಗೆ ಹಂಗೂ ಅದಾವ ಗಿರ್ಯಾಕಿ. ಇಲ್ಲೇನು ಹಂಗೇನಿಲ್ಲ ಮೌದ್ಯಾರ ಹಂಗಿಲ್ಲ ಅವ. ನೀವು ಭಾಳ ಚಲೋ ಅದೇ, ನಿಮ್ಗೆ ನೋಡಿದ್ರೆ ಗೊತ್ತಾಗ್ತದೆ. ಯಾಕಂದ್ರೆ ಅಷ್ಟು ಸಂಸ್ಕಾರವಂತರದಿಲ್ಲ. ಹಿಂಗೆ ಯಾಕತ್ತೀರಿಪ್ಪ ಅಂತೀರೇನು, ನಿಮ್ಮ ತಲೆ ಮೇಲಿನ ಶರ್ಗ ನೋಡಿದ್ರೆ ಗೊತ್ತಾಗ್ತದೆ ನೀವು ಎಷ್ಟು ಸಂಸ್ಕಾರವಂತರದಿ. ನಾ ಅಂದಿನ ತತ್ಕೋಬೇಡ್ರಿ, ನಾ ಅಂದಿನ ತತ್ಕೋಬೇಡ್ರಿ. ಇರಲಿ, ತುಂಬ ಸಂತೋಷದ. ಅವಾಗ ಅಮೋಕ್ಷಿತ ಹೇಳಿದ ಮಗಳು ರೆಬಕವಾಗ, ಯವಾ ಮಗಳ, ಈ ಅನ್ನ ಸಿದ್ಧರ ಅನ್ನ ನೀನು ದಕ್ಕಂಗಿಲ್ಲ ಅಂತ ಹೇಳಿದ್ದ. ಆದರೂ ಕೂಡ ಆಕೆ ತಗೊಂಡಿದ್ದಳು. ಮುಂದೆ ಒಂದಿನ ಅವ್ರ ಅನ್ನನೇ ತಿಂದು ಅವ್ರ ಮಕ್ಕಳಿಗೆ ಈಕೆ ದನ ಕಾಯಿಲ ಕಚ್ಚಳು. ಅರಿಕೇರಿ ಬ್ರಹ್ಮ ಹೊಡಿಯಾಗ ಮನ್ಯಾಗ 16 ಎಮ್ಮಿತ್ತು. ಆ ಹಳ್ಯಾಗ ಎಮ್ಮೆಗಳು ಕಾಯಿಲ ಕಚ್ಚಳು. ಆ ಹಳಸಿದ ಅನ್ನ ಕಟ್ತಿದ್ದಳು ಅಂತ ನೋಡ್ರಿ. ಯಾರು ಕೊಟ್ಟಾರ ಅನ್ನ ಅವರಿಗೆ ಚಲೋ ಅನ್ನ ಕೊಡ್ಲಾಕ್ ತಯಾರಿಲ್ಲ. ಹಳಸಿದ್ದ ಅನ್ನ ಕಟ್ಟಿದಾಗ ಒಂದಿನ ಅವ್ರ ಅಣ್ಣ ಉಮದಿ ವೀರ ಮಲಕಾರ ಸಿದ್ಧಗೆ ಹೇಳಿದಾಗ ವೀರ ಮಲಕಾರ ಸಿದ್ಧ ಹೋಗಿ ಆಕಿ ಅವ್ರ ಹತ್ತಿದ ಆಸ್ತಿ ಅಣ್ತಮ್ಮದೇರು ಬಿಟ್ಟಾರಿ, ಈಗ ನಾವು ಬಿಡ್ತೇವೆ, ನಮ್ಮ ಮಕ್ಕಳು ಬಿಟ್ಟಾರೇನು. ಅವಾಗ ಹೋಗಿ ವೀರ ಮಲಕಾರ ಸಿದ್ಧ ಗಂಡ ಹೆಂಡತಿಗೆ ಬೆದರಿಸಿ ಅವರಿಗೆ ಸಿಕ್ಕಂಗ ಬೈದು ಕಳಿಸಿಬಿಟ್ಟ. ಅವಾಗ ಆಕಿ ಹೋಗಿ ತಂದೆ ಬಲಿ ಬಂದು ಅಳ್ತಾಳೆ, ಯಪ್ಪ ನೀ ಅಂದಂಗ ಅಣ್ತಮ್ಮದೇರ ಅನ್ನ ದಕ್ಕಲಿಲ್ಲ ನನಗೆ ತಂಗಿ, ಅದು ಮೊದಲೇ ಹೇಳಿದ್ದೆ, ಮತ್ತು ಇವತ್ತು ಅಳ್ಕೋತ ಯಾಕೆ ಕೂತಿ. ಅವರು ಇಲ್ಲಿ ಹುಟ್ಟಿದ್ದು ತೊಟ್ಟಿದ್ದು ಒಂದು ಇಟ್ಟು ಅರ್ಬಿ ಮೊದಲು ಮಾಡಿ ತೊಗೊಂಡು ಹೋಗಬೇಡ. ಆ ಧರ್ಮರ ನಂಜದೊಳಗೆ ನೀ ಇರಬೇಡ. ನೀವಿಬ್ಬರು ಗಂಡ ಹೆಂಡತಿ ಕಲ್ತು ಹುಟ್ಟ ಬಟ್ಟೆ ಮೇಲನಾಡಕ್ಕೆ ಹೋಗ್ರಿ. ನಿಮಗೆ ಮಲಕಾರ ಸಿದ್ಧ ಅರಣ್ಯ ಸಿದ್ಧ 2 ಮಕ್ಕಳು ಹುಟ್ಟಿ ಬರ್ತಾವ. ಜಗತ್ತದೊಳಗೆ ನಿಮ್ಮ ಹೆಸರು ಬೆಳೀತದಂತ ಮುತ್ಯ ಅಮೋಕ್ಷಿತ ಆಶೀರ್ವಾದ ಮಾಡದ. ಯಾಕೆ ಹೇಳ್ದೇವ, ಅಣ್ಣ ತಮ್ಮದೇರ ಆಸ್ತಿ ಬೇಡ್ರಿ, ನಿಮಗೆ ಪಾಲು ಐತಿ ಇಲ್ಲತ್ತ ನನ್ನ ವಾದಿಲ್ಲ. ಏನ್ರಿ ಕೋರ್ಟ್ನಾಗೆ ಐತಿ, ನೀವೊಂದು ಹೊಸ ತಂದಿರ್ತೀರೇನು? ಇಲ್ಲ, ಇರ್ತೈತಿ. ಆದ್ರೆ ಅಣ್ಣ ತಮ್ಮರ ಬಾಂಧವ್ಯ ಉಳಿಬೇಕಿಲ್ಲಿ. ಆಸ್ತಿ ಯಾರು ತೊಗೊಂಡು ಹೋಗ್ಯಾರ? 10 ತಲೆ ಅವ್ರ ಅಗಡ ಗಳಿಸ್ಯಾನ, ಅವ ತೊಗೊಂಡು ಹೋಗಲಿಲ್ಲ. ಶ್ರೀರಾಮಚಂದ್ರ ರಾಜ್ಯನೇ ಆಳ್ದ, ಅವ ತೊಗೊಂಡು ಹೋಗಲಿಲ್ಲ. ಇದು ಯಾರಿಗೆ ತೊಗೊಂಡು ಹೋಗ್ಯಾದ? ಎಲ್ಲರಿಗೆ ಇಲ್ಲಿದ್ದವ್ರಿಗೆ ಕಳಿಸ್ಯಾದ. ಆದ್ರೆ ಅದು ಅಟ್ಟೆ ಉಳ್ದ, ಅದು ಅಟ್ಟೆ ಉಳ್ದ. ಎದರ ಸಂಬಂಧ ಹೇಳಿದೆವು ಇದು ವಿಷಯ? ಎಮ್ಮೆ ನೆನಪಿಟ್ಕೋಬೇಕು. ಅವಾಗ ತವ್ರ ಮನೆಯವ್ರು ಎಮ್ಮೆ ಕೊಟ್ಟಿರತ್ತೆ ಹೆಣ್ಮಗಳಿಗೆ. ನೋಡ್ರಿ ನೀವು, ತವ್ರ ಮನೆಯವ್ರು ಕೊಟ್ಟಿದ್ರ ಭಾಳ ಜೀವ. ಒಂದು ಬೆಕ್ಕಿನ ಮರಿ, ಅದು ಒಂದು ಕುರಿಮರಿ ಕೊಡ್ಲಕ್ಕ ಅದ್ರ ಮೇಲೆ ಭಾಳ ಮಾಯ ಇರ್ತಾವೆ. ಇವು ಏನು ಮಾಡಿದಳಂತ, ಆ ತವ್ರ ಮನೆಯವ್ರು ಎಮ್ಮೆ ಕೊಟ್ಟಿರಲ್ಲ. ಅದಕ್ಕೆ ಮುಂಜಾನೆ ಹತ್ತು ದಿವಸ ಅಡವಿಗೆ ಒಯ್ತಿಳು, ತೊಗೊಂಡು ಬರ್ತೀಳು, ಅದಕ್ಕೆ ಮೈಸ್ಕೊಂಡು ಬರ್ತೀಳು. ಒಂದು ದಿವಸ ಏನಾಗ್ಯದ, ಅದ್ರ ಮೇಲೆ ಭಾಳ ಮಾಯ. ಚಂತನ ಮೈ ತೊಳ್ಯಾಕಿ ಅದಕ್ಕೆಲ್ಲ ಏನು ವ್ಯವಸ್ಥೆ ಮಾಡ್ಬೇಕು ಮಾಡ್ತೀಳು. ಒಂದು ದಿವಸ ಮುಂಜಾನೆ ಎದ್ದು ಅಡಿಗೆ ಮಾಡ್ಕೊಂಡು ಎಮ್ಮೆ ಮೈಲಕ್ಕೆ ಬಿಟ್ಟಾಳ. ಎಮ್ಮೆ ಬಿಟ್ಟಾಳ. ನೆರಮನೆಯವ್ರ ಮನೆ ಮುಂದೆ 4 ಮಾರು ದೂರ ಹೋಗ್ಯದ. ಈಕೆ ಬುತ್ತಿ ಕಟ್ಕೋ ಸಮಾಜ ಜರ ಲೇಟ್ ಆಯಿತು, ಎಮ್ಮೆ ಮುಂದಕ್ಕಾಯ್ತು. ಅದು ನೆರಮನೆಯವ್ರ ಮನೆ ಮುಂದೆ ಹೋಗಿ ಎಟ್ಟತ್ರಿಪ್ಪ ಇಲ್ಲ, ಅವ ನೆರಮನೆಗೆ ತಿಳ್ಕೊಂಡಳ, ಇದು ಬಹುತ್ಯಾಕ ನಮ್ಮ ಎಮ್ಮೆ ಇಟ್ಟಿರ್ಬೇಕಿದೆ ನಾ ಹೆಂಡೆ ಅಂತೇಳಿ ಆಕಿತ್ತು. ಮತ್ತು ಎಮ್ಮೆ ಇಡ್ಬೇಕಾದ್ರೆ ಇಟ್ಟಿಡ್ತಾವೆ, ಒಂದು ಹೆಡಿಗೆನೇ ಆಗ್ತದ. ಅವಾಗ ಒಟ್ಟು ಗೋಳೆ ಮಾಡ್ಕೊಂಡು ತುಂಬ್ಕೊಳಕತ್ತಾಳ ಈಕಿ ಏನಿದ್ದಳು, ಈಕಿ ಎಮ್ಮೆ ಮಾಲಕ್ತಿ. ಈಕೆ ಏನತ್ತಳ, ನಿಂಗವ ಅದು ನನ್ನ ಹೆಂಡೆ ಅದದು ಕೊಡು, ನೀ ಯಾಕೆ ತೋತಿದಳಿಕಿ. ಅವಾಗ ಇತ್ತಳತ್ತ, ನಿನ್ನ ಹೆಂಡೆ ಹಾಕತ್ತದ, ನನ್ನ ಹೆಂಡೆ ಅದ ಅಂದಳಿಕಿ. 10 ಜಗಳ, ನನ್ನ ಹೆಂಡೆ ಅದ ನಿನ್ನ ಹೆಂಡೆ ಅದ. ಜಗಳ ಹತ್ತು ಊರಾಗ ಇಲ್ಲಿ ಅದಾರಲ್ಲಿ ಇಂಥ ಸೂತ್ರ ಸಂಚಾಲಕರಂತವ್ರು, ನಮ್ಮ ಅಲ್ಲಿ ತಾತನಂತವ್ರು, ಅಂಥವ್ರು 4 ಮಂದಿ ಕೂಡಿ ಬಂದ್ರೆ ಯಾಕೆ ಜಗಳ ಆಡ್ತಿರ್ ತಂಗಿ? ಏನಾಗ್ಯದ? ಏನಿಲ್ರಿ ಗೌಡ್ರ, ಅದು ನನ್ನ ಹೆಂಡದ್ರಿ, ಅಕ್ಕಿ ತೊಗೊಂಡಾಳ್ರಿ. ಈಕೆ ಅಂದಳು, ನನ್ನ ಹೆಂಡದ್ರಿ, ಈಕಿ ತೊಗೊಂಡಾಳ್ರಿ. 10 ಅಲ್ಲಿ ಜಗಳ. ಊರಾಗ ಗೌಡ್ರಿಗೆ ಮಿಕ್ತು. ಇದು ಸ್ಟೇಷನ್ಗೆ ಹೋಯ್ತು. ಸ್ಟೇಷನ್ಗೆ ಹೋಗಿ FIR ಆಯಿತು. FIR ಆಗಿ ಹೋಗಿ ಗುಲ್ಬರ್ಗ ಕೋರ್ಟಿಗೆ ಬಿತ್ತಿದು. ಕೋರ್ಟಿಗೆ ಬಿತ್ತು. ಅವಾಗ 2 ಕಾಲ್ತು ಸಾಕ್ಷಿ ಕರೆದ್ರು. ಆ 2 ಕಾಲ್ತು ಆ ಹೆಂಡೆ ಬುಟ್ಟಿ ತೊಗೊಂಡೆ ಹೋದ್ರಿ ಇವ್ರು ಕೋರ್ಟಿಗೆ. ಹೋಗಿ ಹೆಂಡೆ ಬುಟ್ಟಿ ಕೋರ್ಟ್ನಾಗ ಇಟ್ಟಾರ. 10 ಜಗಳ. ಅವಾಗ ಜಜ್ ಸಾಹೇಬ್ ಕೂತಿದ. 2 ಆಕಿನ ಕಡೆಗೆ ಒಬ್ಲ ಯಾರು, ಈಕಿನ ಕಡೆಗೆ ಒಬ್ಲ ಯಾರು. ಜಜ್ ಸಾಹೇಬ್ ಕೇಳ್ದತ್ತ, ಹೇ ತಂಗಿ, ಯಾಕೆ ನಿಮ್ದೇನು ಜಗಳ? ಎದ್ರ ಸಂಬಂಧ ಕೇಸ್ ನಿಮ್ದು? ಯಾನಿಲ್ರಿ ಸಾಹೇಬ್ರ, ನಾನು ಹೆಂಡ್ರಿ, ಅಕ್ಕಿ ತೊಗೊಂಡಾಳ್ರಿ. ಈಕೆ ಅಂದಳು, ಓ ಸಾಹೇಬ್ರ, ಅಕ್ಕಿಂದ ಅಲ್ರಿ, ನಾನು ಹೆಂಡದ, ಈಕಿ ತೊಗೊಂಡಾಳ. ಅಲ್ಲಿ 10 ಜಗಳ. ನಾನು ಹೆಂಡದ, ನಿನ್ನ ಹೆಂಡದ. ಜಜ್ ಸಾಹೇಬ್ಗೆ ತಲೆ ಕೆಟ್ಟಂಗಾಯ್ತದ. ಅವ ಅಂದ, ತಂಗಿ ಪಕ್ಕ ಹೇಳ್ರಿ, ಒಂದು ನಿರ್ಧಾರ ಮಾಡಿಬಿಡ್ತೀನಿ ಅಂದ. ಅಷ್ಟಾದರೂ ಅವ್ರು ಕೇಳಕ್ತಾ ಇಲ್ಲ. ಸಾಹೇಬ್ರ, ನಾನು ಹೆಂಡದ್ರಿ, ಈಕೆ ಅಂತ, ಓ ಸಾಹೇಬ್ರ ಅದು ನಾನು. ಅವಾಗ ಜಡ್ಜ್ ಅಂದ, ನೀವಿಬ್ಬರು ಕಪ್ರಿ ಅಂದ. ಏನಂದ್ರಿ ತಂಗಿ? ನೀ ಏನಂದಿ? ನಾನು ಹೆಂಡದ್ರಿ. ನೀ ಏನಂದಿ? ನಾನು. ಅವಾಗ ಜಡ್ಜ್ ಅಂದ, ಅದು ನಿನ್ನೆ ಹಂಡಿನೂ ಅಲ್ಲ, ನಿನ್ನೆ ಹಂಡಿನೂ ಅಲ್ಲ, ಅದು ಎಮ್ಮೆ ಹಂಡ್ಯದ, ನೀವಿಬ್ಬರು ಮನೆಗೆ ಹೋರತ್ತೆ. ಒಳಗೆ ಹಿಂಗೂ ಆಗ್ತಾವ. ಯಾಕೆ ಹೇಳ್ದ? ಬಾಳಪ್ಪ ಕಾಕಾಗ ನನಗೆ ನಾಪೀರ್ ನೀಪೀರ್ ಅನ್ನೋದ್ರಾಗ ಹಿಂಗೆ ಅಲ್ಲಿ ಮಟ್ಟ ಬರ್ತಾವ ಅಂತ ಹೇಳ್ದ.
ಅದಕ್ಕಾಗಿ ಇಲ್ಲಿ ಶಿವಸಾಂಬ ಜಯನಂ ಪಾರ್ವತೇ ಶಿವ ಹರ ಹರ. ನಿತ್ಯ ಮಾಡಕತ್ತೇನೋ ಗವಾಯಿ ಮಾಳಪ್ಪ ಅಂದಂಗೆ ಮಾಡಬೇಡ. ಎಲ್ಲಿ ಬಿಟ್ಟೆವ್ರ ವಿಷಯ? ಜಗದ್ಗುರು ರೇವಣ ಸಿದ್ದೇಶ್ವರರು ತಲವಾರು ಕೊಟ್ಟಾಗ ಹೊಡಿಬೇಕಂತ ಇಬ್ಬರು ಕೈ ಎತ್ತಿ ಅವರು ಗೋರಖನಾಥನ ಹೆಂಡರು ಇಬ್ಬರು ಎರಡೂ ಕೈ ಎತ್ತಿ ಹಿಂಗೆ ಹೊಡೆದ್ರು. ಹೊಡೆದ ಕೈ ಎರಡೂ ತಲವಾರ ಅದು ಮಾಯಾಗಿ ಹೋಗಿ ಆ ಬೆಂಕಿ ಕೆಂಡದಂಗಾಗಿ ಗೋರಖನಾಥ ಏನು ತನ್ನ ಶಿವಾಸನ ಮೇಲೆ ಕೂತಿದ್ದಲ್ಲ ಅವನ ಎದಿ ಒಳಗೆ ನಟ್ಟು ಬಿಟ್ಟು ಆ ಉರಿ 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 ಅಂಥೇಳಿ ಆ ಶಿವಾಸನ ಮೇಲೆ ತೆಳಗ ಬಿದ್ದ. ತೆಳಗ ಬೀಳೋದ್ರೊಳಗಾಗಿ ಇಬ್ಬರು ಹೆಂಡ್ರು ಸ್ವಾಮಿ ಸ್ವಾಮಿ ಏನಾಯ್ತು ಅಂತ ಅಳ್ತಾರ. ಅಳೋದ್ರೊಳಗಾಗಿ ಅವನ ಪ್ರಾಣ ಪಕ್ಷಿ ಹಾರಿ ಹೋಗಿಬಿಡ್ತು. ಅವನ ಪ್ರಾಣ ಪಕ್ಷಿ ಹಾರಿ ಹೋಗಿಬಿಡ್ತು. ಇಬ್ಬರು ಹೆಂಡ್ರು ಕಲ್ತು ಒಂದೇ ಸವನ ತೆಕ್ಕಿ ಬಿದ್ದು ಅಳ್ತಾರ. ಒಂದೇ ಸವನ ತೆಕ್ಕಿ ಬಿದ್ದು ಅಳ್ತಾರ. ನಾವು ತಪ್ಪು ಮಾಡಿದೆವು, ನಾವು ಅಲ್ಲದ ಕೆಲಸ ಮಾಡಿದೆವು. ಆ ಸಾಕ್ಷಾತ್ ಪರಮಾತ್ಮನೇ ನಮ್ಮ ಮನೆತನ ಬಂದಿದ್ದ. ಅವನ ಗುರು ತಿಳ್ಲಾರ ಬಟ್ಟಿಗೆ ನೀ ಎರಡೂ ಕೈ ಕಡಿ ಅಂತೇಳಿ ನಮ್ಮ ಕೈಯಾಗ ತಲವಾರ ಕೊಟ್ಟು ನಾವು ಅವನಿಗೆ ಕಡಿಯೋದ್ರೊಳಗಾಗಿ ನೀನೇ ಹಾರಿ ಹೋದೆಲ್ಲೋ ಶಿವ. ಅಳಕತ್ರಿ ಆ ಥರ ಏನು ಬರೋದನು? ಅವಾಗ ಇಬ್ಬರು ಹೆಂಡ್ರು ಕಲ್ತು ಅವಾಗ ಜಗದ್ಗುರು ರೇವಣ ಸಿದ್ದೇಶ್ವರರು ಹೋಗಿ ಅವರ ಪಾದ ಮೇಲೆ ಬಿದ್ದು ಒಂದೇ ಸವನ ಅಳ್ತಾರ. ಗುರುದೇವ, ಒಬ್ಬಾಕಿನಲ್ದ ಇಬ್ಬರು ನಾವು ವಿಧಿವಿ ಆಗಿ ಕುಂದಿರ್ತೀವಪ್ಪ. ಒಬ್ಬಾಕಲ್ದ ಇಬ್ಬರು ವಿಧಿವಿ ಆಗಿ ಕುಂದಿರ್ತೇವೆ. ದಯಮಾಡಿ ಮುತ್ತಿನ ಆರುತಿ ನಿನಗೆ ಎತ್ತಿ ಬೆಳಗತ್ತೇವು. ಮುತ್ತೈದೆ ಭಾಗ್ಯ ಒಂದು ನಮಗೆ ತಲುಪಿಸಿಕೊಡುವಂತ ರೇವಣ ಸಿದ್ಧರ ಪಾದ ಮೇಲೆ ಬಿದ್ದು ಅಳ್ಳಕತ್ರು. ಅವಾಗ ಜಗದ್ಗುರು ರೇವಣ ಸಿದ್ದೇಶ್ವರರು ತಮ್ಮ ಜ್ಞಾನ ದೃಷ್ಟಿದಿಂದ ತಮ್ಮ ದಿವ್ಯ ದೃಷ್ಟಿದಿಂದ ತೆಗೆದು ಆ ಸತ್ತವನ ಗೋರಖನಾಥನ ದೇಹದ ಮ್ಯಾಲ ತಮ್ಮ ಹಸ್ತ ಹಿಡಿದು ಅಟ್ಟೆ ತಡ ಅವ ಸತ್ತವ ಎದ್ದು ನಿತ್ತ ಬಿಟ್ಟ. ಸತ್ತವ ಎದ್ದು ನಿತ್ತ ಬಿಟ್ಟ. ಜೀವಂತಾಗಿ ಎದ್ದು ನಿತ್ತ ಬಿಟ್ಟ. ಅವಾಗ ಗೋರಖನಾಥ ತಾನ, ಗುರುವೇ ಬಹುತೇಕ ನಾ ಈ ಕೊಲ್ಲಾಪುರಕ್ಕೆ ಒಬ್ಬ ಸಾಧು, ಒಬ್ಬ ಸನ್ಯಾಸಿ, ಒಬ್ಬ ಬೇಡಿ ಬಿಕಾರಿ ಯಾರೂ ಬರಬಾರ್ದು. ಹಂಗೆ ನಾ ಡಂಗೂರು ಸಾರಿಸಿದ್ದೆ. ಯಾಕೆ ಸಾರಿತ ಗೊತ್ತದೇನ್ರಿ ಇವ ಡಂಗೂರ ಯಾಕೆ ಸಾರಿತ? ಅಕಸ್ಮಾತ್ ಬೇಡಿ ಬಿಕಾರಿಗಳು ಮನೆಗೆ ಭಿಕ್ಷುಕರು ಬರ್ತಾರಲ್ಲ, ಇವರೆಲ್ಲ ಸಾಮಾನ್ಯರಲ್ಲ. ಸಾಮಾನ್ಯರೇನು? ಸಾಮಾನ್ಯರಲ್ಲ. ಇವ್ರು ಯಾಕೆ ಸಾಮಾನ್ಯರಲ್ಲತ್ತೇವು ಗೊತ್ತದೇನು? ಇವ್ರು ಬರಬೇಕಾದ್ರೆ ಈಗ ನೀವು ಮನ್ಯಾಗ ಬಂದ ಕೂಡಲೇ ಒಂದು ಬೋಗಿ ಶಿಟ್ಟೆ ಕಾಲಕ್ಕೆ ಅವ್ರ ಜೋಳಿಗ್ಯಾಗ ನೀಡಿ, ಇಲ್ಲಾಂದ್ರೆ ಒಂದಿಟ್ಟು ಅಕ್ಕಿ ಏನರ ಜೋಳ ನೀಡ್ತೀರಿ. ಅದು ಬರೇ ನಿಮ್ಮ ಜೋಳ ನೀಡಿಸ್ಕೊಂಡು ಹೋಗ್ಲಿಕ್ಕೆ ಬರಲ್ಲ. ಅವರು ನೀವು ನೀಡುವಂಥದ್ದೇನು ಅಕ್ಕಿ ಹಿಟ್ಟಿರ್ತೈತಿಲ್ಲ ಅದರ ಸಲುವಾಗಿ ಬಂದವರಲ್ಲ. ಅದರ ಜೊತೆಗೂಡಿ ನೀವು ಅದನ್ನು ಜೋಳಿಯಾಗ ನೀಡಿ ಪಾದ ಮುಟ್ಟಿ ನಮಸ್ಕಾರ ಮಾಡಿದ್ರಿ ಅಂದ್ರೆ ಬಹುತೇಕ ಅದು ನಿಮ್ಮ ಮಾಡಿರ್ತಕ್ಕಂಥ ಮನೆ ಒಳಗೆ ತಿಳಿದಾಗಲಿ ತಿಳಿಲಾರ್ದಾಗಲಿ ಮಾಡಿದ ಪಾಪವನ್ನು ಅದು ಗುರುನಾಥನ ಜೋಳಿಗೆಗೆ ಹೋಗಿ ಮುಟ್ಟುತ್ತದಂತ ಶರಣರು ಹೇಳ್ತಾರೆ. ಅವನ ಜೋಳಿಗೆಗೆ ಹೋಗಿ ಮುಟ್ಟುತ್ತದಂತ. ಈಗ ನಮ್ಮ ಸಿದ್ಧರದಾರ, ನಮ್ಮ ಲಿಂಗರಾಯ ಮುತ್ತನ ಗದಿಗೆ ಪೂಜಾರಿಗಳು ಅಕಸ್ಮಾತ್ ನಿಮ್ಮ ಮನೆ ಮುಂದೆ ಬಂದು ನಿಂದಿರ್ತಾರೆ. ಅವ್ರ ಮನ್ಯಾಗ ಅನ್ನ ಕಂಬಿದ್ದತ್ತು ಬಂದು ನಿಂದಿರ್ತಾರೇನು? ಎದಕ್ಕೆ ಬರ್ತಾರೆ? ಎದಕ್ಕೆ ಬರ್ತಾರೆ? ಅವರು ತಮ್ಮ ಶರಣರ ಮಾತ್ಮರದು ಏನದಂದ್ರೆ ನಮ್ಮ ನರಮಾನವರದು ಪಾಪ ಕರ್ಮ ಈ ಮಾಯಾ ಸಂಸಾರದೊಳಗೆ ತಿಳಿದಾಗಲಿ ತಿಳಿಲಾರದೆ ಆಗಲಿ ನಾವು ಮಹಾಪಾಪ ಅಪರಾಧಗಳನ್ನು ಮಾಡಿದ್ದೇವಂದ್ರೆ ಅದನ್ನೆಲ್ಲ ಇದು ಕ್ಷಮ ಮಾಡೋ ತಂದೆ ಅಂತ ಅವನ ಜೋಳಿಗೆಗೆ ಹಾಕಿ ನಾವು ಅವನ ಪಾದಕ್ಕೆ ಬಿದ್ದೇವಂದ್ರೆ ನಮ್ಮ ಕರ್ಮ ನಶಿಸಿ ಹೋಗ್ತದ. ಅದಕ್ಕೆ ಒಂದು ಪದ್ಯ ಬರೀತಾರೆ. ಯೋಗಿ ಭಿಕ್ಷಕ್ಕೆ ಬಂದ ಆ ಶಿವ ಯೋಗಿ ಜೋಳಿಗೆ ತಂದ. ಯೋಗಿ ಭಿಕ್ಷಕ್ಕೆ ಲಿಂಗರಾಯ ಭಿಕ್ಷಕ್ಕೆ ರೇವಣ ಸಿದ್ಧ ಭಿಕ್ಷಕ್ಕೆ ಬಂದ ಆ ಶಿವ ಯೋಗಿ ಜೋಳಿಗೆ ತಂದ. ಆ ಮೊತ್ತ ಮಾಣಿಕತಾ ಒಲ್ಲೆ ನಲ್ದ. ನೋಡ್ರಿ ಅಂತ ಶರಣರು ಇರ್ತಾರ. ಮೊತ್ತ ಮಾಣಿಕ ನೀಡಿದ್ರೆ ಬ್ಯಾಡತ್ತಾರ ಬರ್ಲಿ. ಹಾ ಮೊತ್ತ ಮಾಣಿಕತಾ ಒಲ್ಲೆ ನಲ್ದ ಪಾಪ ಕರ್ಮ ನನ್ನ ಜೋಳಿಗಾಕರ್ಯಲ್ದ. ಯೋಗಿ ಭಿಕ್ಷಕ್ಕೆ ಸಾಧು ಭಿಕ್ಷಕ್ಕೆ
ಆ ಯೋಗಿ ಭಿಕ್ಷಕ್ಕೆ ಬಂದ ಆ ಶಿವ ಯೋಗಿ ಜೋಳಿಗೆ ತಂದ ಆ ಯೋಗಿ ಭಿಕ್ಷಕ್ಕೆ ಬಂದ ಆ ಶಿವ ಯೋಗಿ ಜೋಳಿಗೆ ತಂದ ಯೋಗಿ ಜೋಳಿಗೆ ತಂದ ಯೋಗಿ ಜೋಳಿಗೆ ತಂದ. ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟಬೇಕು. ಹೌದಲ್ರಿ? ಶರಣರು ಎದಕ್ಕೆ ಬರ್ತಾರೆ? ನಮ್ಮ ಪಾಪ ಕರ್ಮ ಅವ್ರ ಜೋಳಿಗ್ಯಾಗ ಮುತ್ತ ಮಾಣಿಕ ತಾ ಹಾಕೇನಂದ್ರೆ ವಲ್ಲಂದ ಬೇಕಂದನು ವಲ್ಲಂದ. ತಮ್ಮ ಗೊತ್ತದ ಇತಿಹಾಸ ತಮ್ಮ ಸೂಕ್ಷ್ಮ ಹೇಳ್ತೀನಿ ನಾನು. ಜಗದ್ಗುರು ರೇವಣಸಿದ್ದೇಶ್ವರರು ಅವಾಗ ಅವನಿಗೆ ಎಬ್ಬಿಸಿ ಗೋರಖನಾಥಗೆ ಎಬ್ಬಿಸಿ ಹೇಳ್ತಾರ, ಗೋರಖನಾಥ ನಿನ್ನಲ್ಲಿ ಒಂದು ಕೆಟ್ಟ ವಿಚಾರ, ನೀ ಮಂತ್ರವಾದಿ, ನೀನು ಮಾಟವಾದಿ, ಅದನ್ನೆಲ್ಲ ಮಾಡಿ ದೊಡ್ಡ ಪಾಪ ಕಟ್ಕೊಂಡು ಕೂತಿದ್ಯಪ್ಪ. ಬಂದವರಿಗೆಲ್ಲ ಭಿಕ್ಷಾ ನೀಡಂದ್ರೆ ಇಲ್ಲಿ ಕೊಲ್ಲಾಪುರಕ್ಕೆ ಯಾರೇ ಭಿಕ್ಷುಕರು ಬಂದು ನನ್ನ ಮಾಟ ಮಂತ್ರ ನಡಿಲಾರ್ದಂಗೆ ಮಾಡಿದ್ರಂದ್ರೆ ಈ ಕೊಲ್ಲಾಪುರದೊಳಗೆ ಮತ್ತೆ ನಾ ಇನ್ನೊಬ್ರು ಗುಲಾಮ ಆಗ್ಬೇಕಾಗ್ತದ ಅಂತೇಳಿ ಅಂಥ ಮಾಟ ಮಂತ್ರವಾದಿ ಇದ್ದವ ನೀನು. ಸ್ವಾಮಿಗಳಿಗೆ, ಆ ಸಿದ್ಧರಿಗೆ, ಆ ಜಂಗಮರಿಗೆ ಇಂಥವ್ರಿಗೆಲ್ಲ ಬರಗುಳ್ಳಾರ್ದಂಗೆ ಇಟ್ಟು ದಿನ ನೋಡಿದ್ದಿ. ನಾ ಮಾಯ ರೂಪದಿಂದ ಮಾಯವಾಗಿ ನಿನ್ನ ಗರ್ವ ಭಂಗ ಹರಣ ಮಾಡೋ ಸಲುವಾಗಿ ನಿನಗ ಅಧರ್ಮ ತೊರೆದು ಧರ್ಮ ಜಾಗೃತಿ ಮಾಡೋದು ಸಲುವಾಗಿ ಬಂದವನೇ ನಾನೇ ಜಗದ್ಗುರು ರೇವಣಸಿದ್ದೇಶ್ವರರಂತ ಹೇಳ್ತಾರೆ. ನಾನೇ ಜಗದ್ಗುರು ರೇವಣಸಿದ್ದೇಶ್ವರರು ಗೋರಖನಾಥಗ ಮತ್ತೊಮ್ಮೆ ಜೀವದಾನ ಕೊಟ್ಟು ಇಬ್ಬರು ಹೆಂಡರಿಗೆ ಮುತ್ತೈದೆ ಭಾಗ್ಯವನ್ನು ಸಿಗುವಂತೆ ಮಾಡಿದರು. ನಾಳಿನ ದಿವಸ ನಿನ್ನೆ ತಾಯಂದಿರು ಬಹುತೇಕ ಜಲ್ದಿ ಬಿಟ್ಟಿರಪ್ಪ ಪುರಾಣ ಅಂತ ಹೇಳಿರಂತ ನಮ್ಮ ಮಾಳಪ್ಪ ಕಾಕ ಬಂದು